ಮಿತ್ರರೇ ನಮಸ್ಕಾರ. ಎಲ್ಲ ಸ್ಪರ್ಧಾತ್ಮಕ ತಯಾರಿಯನ್ನು ಮಾಡಿಕೊಳ್ತಿರ್ತಕ್ಕಂತಹ ಏನು ಉದ್ಯೋಗ ಆಕಾಂಕ್ಷಿಗಳಿದ್ದೀರಿ, ನಿಮ್ಮೆಲ್ಲರ ಪ್ರೀತಿಪೂರ್ವಕವಾಗಿರ್ತಕ್ಕಂತಹ ಜಿಯೋಗ್ರಫಿ ತರಗತಿ ಈಗ ಆಲ್ರೆಡಿ ನೋಡಿದ್ದೇವೆ. ಕಳೆದ ತರಗತಿ ಒಳಗೆ ವಿಶ್ವದ ಅಧ್ಯಯನದ ಬಗ್ಗೆ, ಗ್ರಹಗಳ ಬಗ್ಗೆ, ಉಪಗ್ರಹಗಳ ಬಗ್ಗೆ, ಕ್ಷುದ್ರಗ್ರಹದ ಬಗ್ಗೆ ಅನೇಕ ವಿಚಾರಗಳನ್ನು ಹಳೆ ತರಗತಿಯಲ್ಲಿ ನೋಡಿದ್ದೇವೆ. ಇವತ್ತಿನ ತರಗತಿ ಒಳಗೆ ನಿಮ್ಮೆಲ್ಲರ ಉಳಿವಿಗೆ, ಅಸ್ತಿತ್ವಕ್ಕೆ, ಉಗಮಕ್ಕೆ ಕಾರಣವಾಗಿರ್ತಕ್ಕಂತಹ ಭೂಮಿಯ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಅಂತಕ್ಕಂಥ ಇವತ್ತಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಹಾಗಾದರೆ ಸಮಯವನ್ನು ವ್ಯರ್ಥ ಮಾಡದೆ ತರಗತಿಯನ್ನು ಪ್ರಾರಂಭಿಸೋಣ. ನಿಮ್ಮ ಪ್ರೀತಿಯ ವಿವೇಕಾನಂದ ಕೂಡ್ಲಿಗಿ. ನಿಮ್ಮೆಲ್ಲರ ಗಮನಿಸಿರುವಂತೆ ಭೂಮಿ ನಮ್ಮೆಲ್ಲರ ಅವಶ್ಯಕತೆಗೆ ಬೇಕಾಗಿರ್ತಕ್ಕಂತಹ ಒಂದು ಮೂಲಭೂತವಾಗಿರ್ತಕ್ಕಂತಹ ಗ್ರಹ ಆಗಿದೆ. ಹಾಗಾದರೆ ಇದ್ರ ಮೇಲೇನು ಪ್ರಶ್ನೆ ಕೇಳ್ತಾನೆ, ಮೊಟ್ಟ ಮೊದಲ ಬಾರಿಗೆ ಭೂಮಿ ಯಾವಾಗ ಉಗಮವಾಯಿತು ಅಥವಾ ಉದಯಿಸಿತು ಅಂತ ಪ್ರಶ್ನೆ ಕೇಳ್ತಾನೆ ಸ್ನೇಹಿತರೆ. ಹಾಗಾದರೆ ನೆನ್ಪಿಟ್ಕೊಳ್ರಿ, 4.6 ಬಿಲಿಯನ್ ವರ್ಷಗಳ ಹಿಂದೆ ಭೂಮಿ ರಚನೆಯಾಗಿದೆ ಅಥವಾ ಉಗಮ ಆಗಿದೆ ಅಂತಕ್ಕಂಥ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಹಾಗಾದರೆ ಸರ್ ಸೌರವ್ಯೂಹ ಆರಂಭ ಆಯಿತು ಸರ್. ಸೌರವ್ಯೂಹ ಅಂತಕ್ಕಂಥದ್ದು 5 ಬಿಲಿಯನ್ ವರ್ಷಗಳ ಹಿಂದೆ, 4.6 ಬಿಲಿಯನ್ ವರ್ಷಗಳ ಹಿಂದೆ ಭೂಮಿ, 5 ಬಿಲಿಯನ್ ವರ್ಷಗಳ ಹಿಂದೆ ನಮ್ಮ ಸೌರವ್ಯೂಹ. ಇದು ಗಮನಿಸಬೇಕಾಗಿರ್ತಕ್ಕಂಥ ಪ್ರಶ್ನೆ. ಇದು ಪ್ರಶ್ನೆಗಳು ತುಂಬ ಸರಿ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದ್ದೇನೆ. ಹಾಗಾದರೆ ಮುಂದಿನ ಏನು ಬರುತ್ತೆ ನೋಡೋಣ. ಭೂಗೋಳಶಾಸ್ತ್ರದ ಪಿತಾಮಹ ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಭೂಗೋಳಶಾಸ್ತ್ರದ ಪಿತಾಮಹ ಎರಟಾಸ್ಥಾನೀಸ್ ಅಂತಕ್ಕಂಥವ್ರು. ಇವರು ಗ್ರೀಕ್ ದೇಶದವರು. ಓಕೆ, ಈ ಪ್ರಶ್ನೆ ಕೇಳಿದ್ದಾನೆ, ತುಂಬ ಸರಿ ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ. ಭೂಮಿಯ ಇತರ ಹೆಸರುಗಳೇನು? ಒಂದೊಂದ್ಸರಿ ಪ್ರಶ್ನೆ ಏನು ಕೇಳಿರ್ತಾನೆ ಅಂತಂದರೆ ಈ ಭೂಮಿ ಇರ್ತಕ್ಕಂಥ ಇತರ ಹೆಸರುಗಳ ಮೇಲೆ ಪ್ರಶ್ನೆ ಕೇಳಿಬಿಡ್ತಾನೆ ಸ್ನೇಹಿತರೆ. ಹಾಗಾಗಿ ಜೀವಂತ ಗ್ರಹ ಎಂದು ಯಾವುದನ್ನು ಕರೆಯುತ್ತಾರೆ ಅಂತ ಹೇಳಿದ್ರೆ ಭೂಮಿ ಸರಿಯಾದ ಉತ್ತರ. ವಿಶೇಷ ಗ್ರಹ ಅಥವಾ ವಿಶಿಷ್ಟ ಗ್ರಹ ಯಾವುದು ಅಂತಂತ ಹೇಳಿದ್ರೆ ಭೂಮಿ ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ. ನೀಲಿ ಗ್ರಹ ಎಂದರೆ ಯಾವುದು ಅಂತಂದರೆ ಅದು ಭೂಮಿ. ಇತರ ಹೆಸರುಗಳು ಅಂತ ಕರೀತಾರೆ. ಯಾಕಂದರೆ ಜೀವಿಗಳಿಗೆ ಉಗಮ ಕೊಟ್ಟಿರ್ತಕ್ಕಂಥ ಅಥವಾ ಜೀವಿಗಳಿಗೆ ಹುಟ್ಟಲಿಕ್ಕೆ ಕಾರಣೀಭೂತವಾಗಿರ್ತಕ್ಕಂತಹ ಮೂಲ ಗ್ರಹ ಆಗಿರ್ತಕ್ಕಂಥ ಜೀವಂತ ಗ್ರಹ ಎಂದು ಕರೆಯುತ್ತೇವೆ. ವಿಶೇಷ ಗ್ರಹ ಯಾಕೆ ಅಂತ ಹೇಳಿದ್ರೆ ಎಲ್ಲಾ ವಾತಾವರಣವನ್ನು ಒಳಗೊಂಡಿರ್ತಕ್ಕಂಥ ಸೌರಮಂಡಲದ ಏಕೈಕ ಗ್ರಹ ಆಗಿದೆ. ಇದು ನೋಡ್ಲಿಕ್ಕೆ ನೀಲಿ ಬಣ್ಣದಲ್ಲಿ ಕಾಣ್ತಾ ಇದೆ, ಹಾಗಾಗಿ ಇದು ನೀಲಿ ಗ್ರಹ ಎಂದು ಕರೆಯುತ್ತಾರೆ. ಇದು ಇಷ್ಟು ಕೂಡ ಇತರೆ ಹೆಸರುಗಳು ಅಂತ ನಾವು ನೆನಪಿಟ್ಕೋಬೇಕಾಗಿರ್ತಕ್ಕಂಥ ಅಂಶ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಜಿಯೋಗ್ರಫಿ ಎಂಬುದು ಯಾವ ಭಾಷೆಯ ಪದ ಎಂಬ ಪದವನ್ನು ಕೇಳ್ತಾ ನೆನ್ಪಿಟ್ಕೊಳ್ರಿ. ಇದು ಗ್ರೀಕ್ ಭಾಷೆಯ ಪದ ಸ್ನೇಹಿತರೆ, ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ. ಜಿಯೋಗ್ರಫಿ ಅಂತಕ್ಕಂಥ ಇಂಗ್ಲಿಷ್ ಅಂತ ಹೇಳಿ ಪದನ ಭಾವಿಸ್ಬಿಡ್ತಾರೆ. ಆಪ್ಷನ್ ನಮಗೆ ಎ ಇಂಗ್ಲಿಷ್ ಕೊಟ್ಟಿರ್ತಾನೆ, ಆದರೆ ಇಂಗ್ಲಿಷ್ ಅಲ್ಲ, ಇದು ಗ್ರೀಕ್ ಭಾಷೆಯ ಪದ. ನೋಡ್ತಾ ಹೋಗೋಣ ಮುಂದೆ ಏನಿದೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ. ಓಕೆ, ಭೂಮಿಯ ಬಗ್ಗೆ ಅಧ್ಯಯನ ಮಾಡುವ ವಿಷಯ ವಸ್ತುವನ್ನು ಏನಂತ ಕರೀತಾರೆ ಅಥವಾ ಅಧ್ಯಯನದ ಮಾಡ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಅಧ್ಯಯನ ಮಾಡ್ತಕ್ಕಂತಹ ಕೋರ್ಸನ್ನು ಅಥವಾ ವಿಭಾಗವನ್ನು ಏನಂತ ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಿದಾಗ ನೆನ್ಪಿಟ್ಕೊಡ್ರಿ, ಜಿಯೋಲಜಿ ಎಂದು ಕರೆಯುತ್ತಾರೆ. ಇದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಅಥವಾ ಏನು ಪ್ರಶ್ನೆ ಕೇಳ್ತಂದ್ರೆ ಜಿಯೋಲಜಿ ಈ ಕೆಳಗಿನಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಅಥವಾ ಈ ಕೆಳಗಿನ ಯಾವುದಕ್ಕೆ ಹೋಲುತ್ತದೆ ಅಂತ ಪ್ರಶ್ನೆ ಕೇಳಿದಾಗ ಭೂಮಿಯ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಜಿಯೋಲಜಿ ಎಂದು ಕರೆಯುತ್ತಾರೆ ಅಂತಕ್ಕಂಥ ಸರಿಯಾದ ಉತ್ತರ. ಪ್ರಶ್ನೆನ ಉತ್ತರ ರೂಪದಲ್ಲಿ ಅಥವಾ ಉತ್ತರ ಪ್ರಶ್ನೆ ರೂಪದಲ್ಲಿ ಕೇಳಬಹುದು. ಹಾಗಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಮಿತ್ರರೇ ಮತ್ತೇನಿದೆ ನೋಡ್ತಾ ಹೋಗೋಣ. ಭೂಮಿಯು ಸೂರ್ಯನಿಂದ 3ನೇ ದೂರದ ಗ್ರಹ, ಅಂದ್ರೆ ಕ್ರಮವಾಗಿ ಬಂದಾಗ ಬುಧ, ಶುಕ್ರ, ಅದಾದ ನಂತರ ಭೂಮಿ. ಕ್ರಮದಲ್ಲಿ ಬಂದಾಗ ಸೂರ್ಯನಿಂದ 3ನೇ ದೂರದ ಗ್ರಹ ಆಗಿದೆ. ಇನ್ನು ಎರಡು ಯಾವುವು ಅದರ ಅಕ್ಕಪಕ್ಕ ಅಂತ ಹೇಳಿದ್ರೆ ಶುಕ್ರ ಮತ್ತೆ ಬುಧ. ಲೈನ್ ಆಗಿ ಬಂದಾಗ ಬುಧ, ಶುಕ್ರ, ಭೂಮಿ. ಹಾಗಾಗಿ 3ನೇ ಸ್ಥಾನ ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥ ಅಂಶ. ಹಾಗಾದ್ರೆ ನಮ್ಮ ಭೂಮಿ ಎಷ್ಟು ದೊಡ್ಡದಿದೆ? ಸೌರಮಂಡಲದ 5ನೇ ದೊಡ್ಡ ಗ್ರಹ. ಒಂದನೇದು ಯಾವುದು? ಸೌರಮಂಡಲದ ತರಗತಿ ಒಳಗೆ ಹೇಳಿದೆ, ವಿಶ್ವದಲ್ಲಿ ಹೇಳಿದ್ದೆ, ಒಂದನೇದು ಗುರುಗ್ರಹ. ಓಕೆ, ನಮ್ದು ಎಷ್ಟನೇದು ಅಂತ ಹೇಳಿದ್ರೆ 5ನೇ ದೊಡ್ಡ ಗ್ರಹ ಆಗಿದೆ. ಸೌರಮಂಡಲದಲ್ಲಿರ್ತಕ್ಕಂಥ ಗ್ರಹಗಳಲ್ಲಿ 5ನೇ ಸ್ಥಾನದಲ್ಲಿ ದೊಡ್ಡ ಗ್ರಹ ನಮ್ಮದಾಗಿದೆ, ಅಂದ್ರೆ ಭೂಮಿಯಾಗಿದೆ ಅಂತಕ್ಕಂಥ ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥ ಅಂಶ. ಮತ್ತೆ ಆಂತರಿಕ ಗ್ರಹಗಳು ಮತ್ತು ಬಾಹ್ಯ ಗ್ರಹಗಳು ಅಂತ ಹೇಳಿದ್ದೆ. ಓಕೆ, ಆಂತರಿಕ ಗ್ರಹಗಳು 4 ಇದಾವೆ, ಬಾಹ್ಯ ಗ್ರಹಗಳು 4 ಇದಾವೆ. ಆ ಆಂತರಿಕ ಗ್ರಹದಲ್ಲಿ ಭೂಮಿ ದೊಡ್ಡ ಗ್ರಹ ಆಗಿದೆ. ನಿಮಗೆ ಪ್ರಶ್ನೆ ಕೇಳ್ತಾನೆ, ಈ ಕೆಳಗಿನ ಯಾವ ಗ್ರಹವು ಆಂತರಿಕ ಗ್ರಹದಲ್ಲಿ ದೊಡ್ಡ ಗ್ರಹ ಎನಿಸಿಕೊಂಡಿದೆ ಅಂತ ಪ್ರಶ್ನೆ ಕೇಳಿದಾಗ ನಿಮಗೆ ಬೇರೆ ಬೇರೆ ಕೊಟ್ಟಿರ್ತಾನೆ. ನೆನಪಿಟ್ಕೋಬೇಕು, ನಮ್ಮ ಭೂಮಿ ದೊಡ್ಡ ಗ್ರಹ ಆಗಿದೆ. ಬುಧ ಚಿಕ್ಕದಿದೆ, ಶುಕ್ರನು ಚಿಕ್ಕದಿದೆ, ಮತ್ತೆ ಮಂಗಳನು ಚಿಕ್ಕದಿದೆ. ಭೂಮಿ ಇವು 3ಕ್ಕಿಂತ ದೊಡ್ಡದಿರೋದ್ರಿಂದ ಆಂತರಿಕ ಗ್ರಹಗಳಲ್ಲಿ ಭೂಮಿ ದೊಡ್ಡದಾಗಿರುವಂತಹ ಗ್ರಹ. ಇನ್ನ ಗಮನಿಸ್ರಿ, ಬಾಹ್ಯ ಗ್ರಹದಲ್ಲಿ ದೊಡ್ಡ ಗ್ರಹ ಯಾವುದು?
ಕಾಮೆಂಟ್ ಮೂಲಕ ತಿಳಿಸ್ರಿ, ಮತ್ತೆ ಮುಂದಕ್ಕೆ ನೋಡ್ತಾ ಹೋಗೋಣ ಏನಾಗಿದೆ ಅಂತಕ್ಕಂಥ. ಬಾಹ್ಯ ಗ್ರಹಗಳಲ್ಲಿ ದೊಡ್ಡ ಗ್ರಹ ಯಾವುದು? ಈಗ ಆಂತರಿಕ ಗ್ರಹದಲ್ಲಿ ಯಾವುದು ಅಂತೇಳಿ ಭೂಮಿ ಅಂತ ಗೊತ್ತಾಗಿದೆ, ಬಾಹ್ಯದಲ್ಲಿ ಯಾವುದು ಅಂತೇಳಿ ನೀವು ಕಾಮೆಂಟ್ ಮಾಡಿ ಮುಂದೆ ಹೋಗೋಣ. ಓಕೆ, ನೆಕ್ಸ್ಟ್ ಏನಾಗಿದೆ, ಭೂಮಿಯ ಗಾತ್ರ. ಇದು ತುಂಬಾ ಸರಿ ಬಂದಿರತಕ್ಕಂಥ ಪ್ರಶ್ನೆ, ಮತ್ತೆ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ಬೇಕಾಗಿದೆ ಎಲ್ರಿಗೂ ಕೂಡ. ನೋಡ್ತಾ ಹೋಗೋಣ. ಭೂಮಿಯ ಗಾತ್ರ ಏನಿದೆ? ಭೂಮಿಯನ್ನು ಮೊಟ್ಟ ಮೊದಲ ಬಾರಿಗೆ ಅಳತೆ ಮಾಡಿದವರಲ್ಲಿ ಗ್ರೀಕರು, ಅದರಲ್ಲಿ ಮುಖ್ಯವಾಗಿ ಗ್ರೀಕ್ ಖಗೋಳಶಾಸ್ತ್ರಜ್ಞರು, ಗ್ರೀಕಿನ ಖಗೋಳಶಾಸ್ತ್ರಜ್ಞರು ಮೊಟ್ಟ ಮೊದಲ ಬಾರಿಗೆ. ಅದರೊಳಗೆ ಯಾರು ಅಂದ್ರೆ ಎರೋಟೋಸ್ತಾನಿಸ್ ಅಂತಕ್ಕಂತಹ ಒಬ್ಬ ಫೇಮಸ್ ಆಗಿರ್ತಕ್ಕಂತಹ ಭೂಗೋಳಶಾಸ್ತ್ರಜ್ಞರು. ಇವರು ಮೊಟ್ಟ ಮೊದಲ ಬಾರಿಗೆ ಭೂಮಿಯ ಅಳತೆಯನ್ನು ಮೊಟ್ಟ ಮೊದಲ ಬಾರಿಗೆ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡೋಣ. ಭೂಮಿಯು ಚಂದ್ರನ ವ್ಯಾಸಕ್ಕಿಂತ 4 ಪಟ್ಟು ದೊಡ್ಡದಾಗಿದೆ. 4 ಪಟ್ಟು ದೊಡ್ಡದಾಗಿರುವಂಥದ್ದು. ಚಂದ್ರನಿಗಿಂತ ಭೂಮಿ 4 ಪಟ್ಟು ದೊಡ್ಡದಾಗಿದೆ. ಸೂರ್ಯನಿಂದ, ಇಲ್ಲಿ ಗಮನಿಸ್ರಿ, ಸೂರ್ಯನಿಂದ 107 ಪಟ್ಟು ಚಿಕ್ಕದಾಗಿದೆ. ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಇಲ್ಲಿ ದೊಡ್ಡದಾಗಿದೆ ಚಂದ್ರನಿಗಿಂತ. ಸೂರ್ಯನಿಗಿಂತ 107 ಪಟ್ಟು ಚಿಕ್ಕದಾಗಿರ್ತಕ್ಕಂಥ ಗ್ರಹ, ತುಂಬಾ ಚಿಕ್ಕದು. ಅದು ಮತ್ತೆ ವಿವರಣೆ ಇದೆ, ಹೇಳ್ತಾ ಹೋಗ್ತೀನಿ. ಈಗ ಸದ್ಯ ನೋಡ್ತಾ ಹೋಗೋಣ. ಭೂಮಿಯು ಸಮಭಾಜಕ ವೃತ್ತದ ವ್ಯಾಸ. ನಮ್ಮ ಭೂಮಿಯ ಅಳತೆ ಮಾಡಬೇಕಾದ್ರೆ ನಾವು ಸಮಭಾಜಕ ವೃತ್ತ ಅಂತ ಹೇಳಿದ್ರೇನು, ಮತ್ತೆ ರೇಖಾಂಶ ಅಕ್ಷಾಂಶ ಅಂದ್ರೆ ಏನು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ಸದ್ಯ ನೋಡ್ತಾ ಹೋಗೋಣ. ಭೂಮಿಯು ಸಮಭಾಜಕ ವೃತ್ತದ ವ್ಯಾಸ 12,756 ಕಿಲೋಮೀಟರ್ ಸ್ನೇಹಿತರೆ. ಓಕೆ, 12,756 ಕಿಲೋಮೀಟರ್ ನಮ್ಮ ಭೂಮಿಯ ವೃತ್ತಾಕಾರದಲ್ಲಿರ್ತಕ್ಕಂಥ ಭೂಮಿಯ ವ್ಯಾಸ ಆಗಿದೆ. ಸಮಭಾಜಕ ವೃತ್ತದಲ್ಲಿ ಇದನ್ನು ಗಮನಿಸಬೇಕು. ಮತ್ತೆ ಬೇರೆ ಬೇರೆ ಕಡೆ ಆದ್ರೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅದು ಅಕ್ಷಾಂಶ ರೇಖಾಂಶ ಬಂದಾಗ ನಿಮಗೆ ಹೇಳ್ತಾ ಹೋಗ್ತೀನಿ ಏನಾಗ್ತಾ ಇದೆ ಅಲ್ಲಿ ಅಂತ. ಓಕೆ, ಭೂಮಿಯ ಸಮಭಾಜಕ ವೃತ್ತದ ಸುತ್ತಳತೆ ಸಂಪೂರ್ಣವಾಗಿದೆ. ವ್ಯಾಸ ನೋಡಿದ್ವಿ, ಸುತ್ತಳತೆ ಎಷ್ಟಿದೆ ಅಂತಕ್ಕಂಥ 40,076 ಕಿಲೋಮೀಟರ್. ಸಮಭಾಜಕ ವೃತ್ತದ ವ್ಯಾಸ ಗಮನಿಸಿದಾಗ 12,756. ಭೂಮಿಯ ಸಮಭಾಜಕ ವೃತ್ತದ ಸುತ್ತಳತೆ ಎಷ್ಟಿದೆ ಅಂತ ಹೇಳಿದ್ರೆ 40,076 ಕಿಲೋಮೀಟರ್ ಅಂತಕ್ಕಂಥ ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಎಸ್ ಸ್ನೇಹಿತರೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಭೂಮಿಯ ಒಟ್ಟು ಕ್ಷೇತ್ರ 510 ದಶಲಕ್ಷ ಚದುರ ಕಿಲೋಮೀಟರ್. 510 ದಶಲಕ್ಷ ಚದುರ ಕಿಲೋಮೀಟರ್. ಇದು ಒಂದ್ಸಲ ಪ್ರಶ್ನೆ ಕೇಳಿದಾನೆ, ಹಾಗಾಗಿ ಇದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಭೂಮಿಯ ಜಲಭಾಗದ ಕ್ಷೇತ್ರ ಅಂದ್ರೆ ಭೂಮಿಯ ಜಲಭಾಗದ ಈ 510 ದಶಲಕ್ಷ ಚದುರ ಕಿಲೋಮೀಟರ್ ಅಲ್ಲಿ ಭೂಮಿ ಎಷ್ಟು ಆವೃತವಾಗಿದೆ, ನೀರು ಎಷ್ಟು ಆವರಿಸಿಕೊಂಡಿದೆ ಅಂತ ಹೇಳಿದ್ರೆ 361 ದಶಲಕ್ಷ ಚದುರ ಕಿಲೋಮೀಟರ್ನಷ್ಟು ನಮ್ಮ ಭೂಮಿ ಈ ನೀರಿನಿಂದ ತುಂಬಿದೆ. ಅಂದ್ರೆ ನೀರು ಅದನ್ನ ಆವರಿಸಿಕೊಂಡಿದೆ ಅಂತಕ್ಕಂಥ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಓಕೆ, ಇರುವಂತದ್ದು ಒಟ್ಟು ಕ್ಷೇತ್ರ ಎಷ್ಟಿದೆ? 510 ದಶಲಕ್ಷ ಕಿಲೋಮೀಟರ್ ಇದೆ. ಆ 510 ದಶಲಕ್ಷ ಕಿಲೋಮೀಟರ್ ಒಳಗೆ 361 ದಶಲಕ್ಷ ಕಿಲೋಮೀಟರ್ ಅಷ್ಟು ನೀರಿನಿಂದ ಆವೃತವಾಗಿದೆ. ಅಂದ್ರೆ ದೊಡ್ಡ ಪ್ರಮಾಣದ ನೀರೇ ತುಂಬಿಕೊಂಡಿದೆ ಅಂತ ಅರ್ಥ. ಹಾಗಾಗಿ ಇದನ್ನು ವಿಶಿಷ್ಟ ಗ್ರಹ ಅಂತ ಕರೆದಿರುವಂತದ್ದು. ಓಕೆ, ಭೂಮಿಯ ಭೂಭಾಗದ ಕ್ಷೇತ್ರ ಅಂದ್ರೆ ಭೂಮಿ ನೆಲ ಕಾಣ್ತಾ ಇದೆಯಲ್ಲ, ನೆಲದ ಕ್ಷೇತ್ರ ಎಷ್ಟಿದೆ ಅಂತ ಹೇಳಿದ್ರೆ 149 ದಶಲಕ್ಷ ಕಿಲೋಮೀಟರ್ನಷ್ಟಿದೆ. 510 ಟೋಟಲ್ ದಶಲಕ್ಷ ಕಿಲೋಮೀಟರ್ ಭೂಮಿ ಇದು. ಅದರೊಳಗೆ 361 ದಶಲಕ್ಷ ಕಿಲೋಮೀಟರ್ ಅಷ್ಟು ನೀರೇ ತುಂಬಿಕೊಂಡಿದೆ. ಇನ್ನು ನೆಲ ಅಥವಾ ಭೂಮಿ ಎಷ್ಟು ಸಿಗ್ತಾ ಇದೆ ನಮಗೆ ಅಂತ ಹೇಳಿದ್ರೆ 149 ದಶಲಕ್ಷ ಕಿಲೋಮೀಟರ್ನಷ್ಟು ಚದುರ ಕಿಲೋಮೀಟರ್ ಅಷ್ಟು ನಮಗೆ ಈ ನೆಲ ಸಿಗ್ತಾ ಇದೆ. ನಾವೆಲ್ಲರೂ ಕೂಡ ವಾಸವಾಗಿರ್ತಕ್ಕಂಥ, ಬೆಳಿಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ, ಮತ್ತೆ ಮನೆ ಗಿನ ಎಲ್ಲ ಕರ್ತಕ್ಕಂಥ ರಸ್ತೆ ಎಲ್ಲ ಕೂಡ ನೋಡ್ತಕ್ಕಂಥದ್ದು ನಾವು 149 ದಶಲಕ್ಷ ಚದುರ ಕಿಲೋಮೀಟರ್ ಅಂತಕ್ಕಂಥ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶವಾಗಿದೆ. ನೆಕ್ಸ್ಟ್ ನೋಡ್ತಾ ಹೋಗೋಣ ಏನಾಗಿದೆ. ಓಕೆ, ಟಾಲಮಿ ಇದು ಹೆಸರನ್ನ ನೀವು ಕೇಳಿರ್ತೀರಿ. ಟಾಲಮಿ ಯಾರು ಏನು ಅಂತ ಹೇಳಿ ಗೊತ್ತಿರುತ್ತೆ. ಭೂಮಿಯ ಮೇಲಿನ ಸ್ಥಾನ, ದೂರ ಹಾಗೂ ಭೂಮಿಯ ಮೇಲೆ ಮೊಟ್ಟ ಮೊದಲ ಬಾರಿಗೆ ಅಕ್ಷಾಂಶ ಮತ್ತು ರೇಖಾಂಶಗಳ ಮೇಲೆ ಮತ್ತೆ ಅವುಗಳ ಸ್ಥಾನ, ದಿಕ್ಕು ಎಲ್ಲವನ್ನು ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಇಲ್ಲಿ ಟಾಲಮಿಯ ಸಾಂದರ್ಭಿಕವಾಗಿರ್ತಕ್ಕಂತಹ ಚಿತ್ರ ಕಾಣ್ತಾ ಇದೆ. ಯಾಕೆ ಟಾಲಮಿಯ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಭೂಗೋಳಶಾಸ್ತ್ರದಲ್ಲಿ ಟಾಲಮಿಯವರು ಕೊಟ್ಟಿರ್ತಕ್ಕಂತಹ ಏನು ವಿವರಣೆ ಇದೆ ಅದು ನಮಗೆ ಈಗಲೂ ಕೂಡ ಮತ್ತೆ ಮುಂದೆ ಕೂಡ ತುಂಬಾ ಹೆಲ್ಪ್ಫುಲ್ ಆಗಿರ್ತಕ್ಕಂಥದ್ದು. ನೋಡಿ, ಅವ್ರು ಏನ್ ಹೇಳಿದರೆ,
ಭೂಮಿಯ ಸ್ಥಾನವನ್ನು ಕುರಿತು ಹೇಳಿದ್ದಾರೆ, ದೂರವನ್ನು ಕುರಿತು ಹೇಳಿದ್ದಾರೆ, ಭೂಮಿಯ ಮೇಲೆ ಮೊಟ್ಟ ಮೊದಲ ಬಾರಿಗೆ ಅಕ್ಷಾಂಶ ರೇಖಾಂಶಗಳ ಮೇಲೆ ಮತ್ತು ಅವುಗಳ ದಿಕ್ಕು ಪರಿಚಯವನ್ನು ಮಾಡಿಕೊಟ್ಟಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಅಕ್ಷಾಂಶ ರೇಖಾಂಶ ಅಂತ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ಅದ್ರ ಮೇಲೆ ತುಂಬಾ ಸರಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದ್ರ ಮೇಲೆ ನಾವು ದಿಕ್ಕುಗಳನ್ನು ನೋಡ್ತಾ ಇರೋದು ಏನಂತ ನೋಡ್ರಿ. ಓಕೆ, ಇಲ್ಲಿ ರೇಖಾಂಶ ಅಂತಕ್ಕಂಥದ್ದಿದೆ. ಓಕೆ, ಇಲ್ಲಿ ಕಾಣ್ತಾ ಇದೆಯಲ್ಲ, ಭೂಮಿಯ ಉತ್ತರಾರ್ಧ ಗೋಳದಲ್ಲಿ ಗಮನಿಸ್ರಿ, ಭೂಮಿಯಲ್ಲಿ ಉತ್ತರ ಪಾಯಿಂಟ್ ಇಲ್ಲಿದೆ. ಓಕೆ, ಉತ್ತರದ ಪಾಯಿಂಟ್ ಅಂತ ಭಾವಿಸೋಣ. ಇಲ್ಲಿಂದ ಹಿಡಿದು ದಕ್ಷಿಣ ತನಕ್ಕೆ ಎಳೆದಿರ್ತಕ್ಕಂತಹ ರೇಖೆಗಳಿದಾವಲ್ಲ, ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ರೇಖಾಂಶಗಳು ಎಂದು ಕರೆಯುತ್ತೇವೆ. ಓಕೆ, ಇದನ್ನ ರೇಖಾಂಶ ಎಂದು ಕರೆಯುತ್ತೇವೆ. ನೋಡಿ, ಇಲ್ಲಿ ಪೂರ್ವದಿಂದ ಪಶ್ಚಿಮ ತನಕ ಕಾಣ್ತಾ ಇದಲ್ಲ, ಈ ಭಾಗ ಕಾಣಿಸ್ತಾ ಇದೆ. ಓಕೆ, ಇವೆರಡು ಜೋಡಿಸ್ತಕ್ಕಂಥ ಕಾಣಿಸ್ತಾ ಇದೆಲ್ಲ, ಹೀಗೆ ಇದನ್ನ ನಾವೇನಂತ ಕರಿತೀವಿ, ಅಕ್ಷಾಂಶಗಳು ಎಂದು ಕರೆಯುತ್ತೇವೆ. ರೇಖಾಂಶ ಮತ್ತು ಅಕ್ಷಾಂಶಗಳ ಬಗ್ಗೆ ತುಂಬಾ ಸರಿ ಪ್ರಶ್ನೆ ಕೇಳಿದ್ರೆ ತುಂಬಾ ಸರಿ ಕನ್ಫ್ಯೂಸೇಷನ್ ಆಗುತ್ತೆ ನಮಗೆ. ಯಾಕೆ ಅಂತ ಹೇಳಿದ್ರೆ ರೇಖಾಂಶಕ್ಕೆ ಹೋಗಿ ಅಕ್ಷಾಂಶ ಮಾಡ್ತೀವಿ, ಅಕ್ಷಾಂಶಕ್ಕೆ ಹೋಗಿ ರೇಖಾಂಶ ಮಾಡ್ತೀವಿ. ರೇಖಾಂಶ ಅಂತ ಹೇಳಿದ್ರೆ ತಿಳ್ಕೊಳ್ರಿ, ಉತ್ತರದಿಂದ ದಕ್ಷಿಣಕ್ಕೆ ಸೇರಿಸುವಂತಹ ಗೆರೆಗಳನ್ನ ನಾವು ರೇಖಾಂಶ ಎಂದು ಕರಿತೀವಿ. ಅಕ್ಷಾಂಶ ಅಂತ ಹೇಳಿದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಅಥವಾ ಪಶ್ಚಿಮದಿಂದ ಪೂರ್ವಕ್ಕೆ, ಪೂರ್ವದಿಂದ ಪಶ್ಚಿಮಕ್ಕೆ ಸೇರಿಸುವ ರೇಖೆಗಳನ್ನ ಅಕ್ಷಾಂಶಗಳು ಎಂದು ಕರೆಯುತ್ತೇವೆ. ಗಮನಿಸಬೇಕಾಗಿರ್ತಕ್ಕಂಥ ಮತ್ತೊಂದು ಅಂಶ ನೋಡ್ರಿ, ಭೂಕೇಂದ್ರ ಸಿದ್ಧಾಂತವನ್ನು ಪ್ರತಿಪಾದಿಸಿದ ವ್ಯಕ್ತಿಯಾಗಿದ್ದರೆ ಪ್ರಶ್ನೆ ಕೇಳಿದಾನೆ. ಈ ಕೆಳಗಿನ ಯಾವ ವ್ಯಕ್ತಿಯು ಭೂಕೇಂದ್ರಿತ ಸಿದ್ಧಾಂತವನ್ನು ಪ್ರತಿಪಾದಿಸಿದ? ಕನ್ಫ್ಯೂಸ್ ಆಗುತ್ತೆ. ಸೂರ್ಯ ಕೇಂದ್ರಿತ ಸಿದ್ಧಾಂತ ಯಾರು, ಭೂಕೇಂದ್ರಿತ ಸಿದ್ಧಾಂತ ಯಾರು ಅಂತ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಈ ಪ್ರಶ್ನೆ ನಮ್ಮ ಹಲವಾರು ಪ್ರಶ್ನೆ ಪತ್ರಿಕೆಯೊಳಗೆ ನಮ್ಮ ಕರ್ನಾಟಕದ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದೇನೆ. ಭೂಕೇಂದ್ರ ಸಿದ್ಧಾಂತವನ್ನು ಮೊಟ್ಟ ಮೊದಲ ಬಾರಿಗೆ ಪ್ರತಿಪಾದಿಸಿದವರು ಯಾರು ಅಂತಂದ್ರೆ ಟಾಲೆಮಿ ಅಂತಕ್ಕಂಥ ನೆನ್ಪಿಟ್ಟುಕೊಳ್ರಿ. ಇವರು ಆಕಾಶಕಾಯಗಳು ಭೂಮಿಯ ಸುತ್ತುತ್ತವೆ ಅಂತ ಹೇಳಿದ್ರು. ನೋಡಿ, ಇವರು ಏನ್ ಹೇಳಿದ್ರು ಅಂತಂದ್ರೆ, ಇವರ ಪ್ರಕಾರ ಎಲ್ಲಾ ಆಕಾಶಕಾಯಗಳು ಭೂಮಿಯ ಸುತ್ತುತ್ತವೆ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಆಗಿನ ಕಾಲಮಾನದಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು ಸರಿಯಾಗಿದೆ ಅಂತ ನಂಬಲಾಗಿತ್ತು. ಅದಾದ ನಂತರ ಅನೇಕ ಭೂಗೋಳಶಾಸ್ತ್ರಜ್ಞರು ಬಂದರು, ಮತ್ತೆ ನಮ್ಮ ವಿಜ್ಞಾನಿಗಳು ಹುಟ್ಟಿದ್ರು. ಅವ್ರು ಹೇಳಿರ್ತಕ್ಕಂಥ ಸಿದ್ಧಾಂತಗಳ ಗಮನಿಸಿ ಇದು ಉಲ್ಟಾ ಆಯ್ತು. ಅದೇನಂತ ನೋಡ್ತಾ ಹೋಗೋಣ. ಓಕೆ, ಒಟ್ಟು ಅವ್ರು ಹೇಳಿರ್ತಕ್ಕಂಥ ಮಾತಾಗಿದೆ. ನೋಡಿ, ಇಲ್ಲೊಬ್ಬ ವ್ಯಕ್ತಿ ಕಾಣ್ತಾ ಇದ್ದಾರೆ. ಓಕೆ, ಇವರ ಹೆಸರು ರಿಕ್ಟರ್. ಜಗತ್ತಿನ ಮೊದಲ ಭೂಗೋಳಶಾಸ್ತ್ರದ ಪ್ರಾಧ್ಯಾಪಕರು ಯಾರು ಅಂತ ಪ್ರಶ್ನೆ ಕೇಳಿದ್ರೆ ರಿಕ್ಟರ್ ಅಂತ ನೆನ್ಪಿಟ್ಕೊಡ್ರಿ. ಮತ್ತು ಭೂಗೋಳ ಅಧ್ಯಯನದ ಬಗ್ಗೆ ಸಾಕಷ್ಟು ವಿವರಣೆಗಳನ್ನು ಪರಿಚಯಿಸಿ ಇವರು ಪ್ರಸಿದ್ಧಿಯಾಗಿರ್ತಕ್ಕಂಥವ್ರು. ಈ ಹೆಸರು ನಾವು ಯಾಕೆ ನೆನೆಸ್ಬೇಕು ಅಂತಂದ್ರೆ, ಇವರ ಹೆಸರು ಇವರು ಕೂಡ ನೆನೆಸ್ತೀವಿ. ನೋಡ್ತಾ ಹೋಗೋಣ ಏನಾಗಿದೆ ಅಂತ, ಏನ್ ಮಾಡಿದೆ ಅಂತ. ಓಕೆ, ಪ್ರೊಫೆಸರ್ ರಿಕ್ಟರ್ ಅಂತಕ್ಕಂಥ ನಾವು ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥ ವ್ಯಕ್ತಿ. ಇವರು ಫೇಮಸ್ ಆಗಿರ್ತಕ್ಕಂಥ ವ್ಯಕ್ತಿ. ಯಾಕಂದ್ರೆ ಇವರು ಈ ನಮ್ಮ ಭೂಕಂಪ ಆದಾಗೆ ಭೂಕಂಪದ ತೀವ್ರತೆಯನ್ನು ಅಳಿತಕ್ಕಂಥ ಮಾಪನವನ್ನು ಕಂಡಿಡಿತಕ್ಕಂಥ ವ್ಯಕ್ತಿ. ಹಾಗಾಗಿ ಅವರ ಹೆಸರಿಂದನೇ ಕರಿತೀವಿ. ನೋಡೋಣ ಏನಾಗಿದೆ ಅಂತ. ಇವರು ಯಾವ ದೇಶದವರು ಅಂತ ಕೇಳಿದಾಗ ಅಮೆರಿಕದ ಮೂಲದ ಭೂಗೋಳಶಾಸ್ತ್ರಜ್ಞರಾಗಿದ್ರು ಅಂತಕ್ಕಂಥದ್ದು, ವಿಜ್ಞಾನಿ ಆಗಿದ್ರು, ಇವರು ಸೈಂಟಿಸ್ಟ್ ಆಗಿದ್ರು ಅಂತಕ್ಕಂಥ ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥ ಅಂಶ ಆಗಿದೆ. ಇವರು ಜಗತ್ತಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ನೋಡಿ ಭೂಕಂಪವನ್ನು ಅಳೆಯುವ ಮಾಪನವನ್ನು ಎಷ್ಟರಲ್ಲಿ ಅಂತ ಪ್ರಶ್ನೆ ಕೇಳಬಹುದು. ಹಾಗಾಗಿ ನೆನ್ಪಿಟ್ಕೊಡ್ರಿ, 1935 ಇವರನ್ನು ಕಂಡುಹಿಡಿದ್ರು. ಓಕೆ, ಹಾಗಾಗಿ ಅದನ್ನು ನಾವು ಭೂಕಂಪನ ಅಳೆಯುವಂತ ಮಾಪನವನ್ನು ರಿಕ್ಟರ್ ಮಾಪಕ ಎಂದು ಕರೆಯುತ್ತೇವೆ. ಅವರ ಹೆಸರಿಂದನೇ ಕರಿತೀವಿ. ಇದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಇಲ್ಲೊಬ್ಬ ವ್ಯಕ್ತಿ ಕಾಣ್ತಾ ಇದ್ದಾರೆ. ಯಾರಿರ್ಬೋದು ಅಂತೇಳಿ ಗೆಸ್ ಮಾಡಿ. ಯಾರಿರ್ಬೋದು ಅನ್ಕೊಂಡಿದ್ದೆ, ನೀವು ಹೇಳಿರ್ತೀರಂತ. ನೋಡೋಣ, ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ಅಂತಕ್ಕಂತಹ ವ್ಯಕ್ತಿ. ಇವ್ರು ಯಾಕೆ ನಮ್ಮ ಭೂಗೋಳಕ್ಕೆ ಇವ್ರದ್ದೇನು ಕಾಂಟ್ರಿಬ್ಯೂಷನ್ ಇದೆ ನೋಡ್ತಾ ಹೋಗೋಣ. ಈ ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ಇದಾರಲ್ಲ, ನಮ್ಮ ಹಂಬೋಲ್ಟ್ ಅವರು ಇದಾರಲ್ಲ, ಏನೆಲ್ಲ ವಿಶೇಷವಾಗಿರ್ತಕ್ಕಂತಹ ಸಿದ್ಧಾಂತವನ್ನ ನಮ್ಮ ಭೂಗೋಳಶಾಸ್ತ್ರಕ್ಕೆ ನೀಡಿದ್ದಾರೆ ಅಂತ. ಇವರು ಮೊಟ್ಟ ಮೊದಲ ಬಾರಿಗೆ ಜರ್ಮನ್ ನಗರದವರು. ಓಕೆ, ಇವರು ಬರ್ಲಿನಲ್ಲಿ ಹುಟ್ಟಿದ್ರು. ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥ ಅಂಶ. ನಮ್ಮ ಹಂಬೋಲ್ಟ್ ಅವರು ಆಧುನಿಕ ಭೂಗೋಳಶಾಸ್ತ್ರದ ಪಿತಾಮಹ. ಅವಾಗಲೇ ಹೇಳಿದೆ ಭೂಗೋಳಶಾಸ್ತ್ರದ ಪಿತಾಮಹ ಯಾರು ಅಂತ ಹೇಳಿದ್ದೆ. ಈಗ ಗಮನಿಸಬೇಕು, ಆಧುನಿಕ ಭೂಗೋಳಶಾಸ್ತ್ರದ ಪಿತಾಮಹ ಅಂತ. ಯಾಕೆ ಅಂತಂದ್ರೆ ಇವರು ಕೂಡ ಸಾಕಷ್ಟು ವಿಷಯಗಳನ್ನ ಈ ಹಿಂದೆ ತಿಳಿಲಾರತಕ್ಕಂತಹ ಮತ್ತು ಹೊಸದಾಗಿರ್ತಕ್ಕಂಥ ವಿಷಯವನ್ನ ಮತ್ತು ಸಾಕಷ್ಟು ಮಾಹಿತಿಯನ್ನು ನೀಡದ ಕಾರಣಕ್ಕಾಗಿ ಇವರನ್ನ ಆಧುನಿಕ ಭೂಗೋಳಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತಾರೆ. ಕನ್ಫ್ಯೂಸ್ ಆಗುತ್ತೆ. ಭೂಗೋಳಶಾಸ್ತ್ರದ ಪಿತಾಮಹ ಯಾರು ಕಾಮೆಂಟ್ ಮಾಡಿ. ಹಾಗಾದ್ರೆ ಆಧುನಿಕ ಭೂಗೋಳಶಾಸ್ತ್ರ ಪಿತಾಮಹ ನಮ್ಮ ಹಂಬೋಲ್ಟ್ ಆಗಿದ್ದಾರೆ. ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಯಾಕೆ? ಇವರು ಭೂಮಿಯ ಮೇಲಿನ ವಾಯುಗೋಳ ಅಂದ್ರೆ ಏನು, ಮತ್ತೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿವರಣೆ ತುಂಬ ಇದೆ, ಅದು ಹೇಳ್ತೀನಿ. ಮತ್ತೆ ಭೂಕಂಪ, ಶಿಲೆಗಳು, ಶಿಥಿಲೀಕರಣ, ಇವುಗಳ ಬಗ್ಗೆ ಸಾಕಷ್ಟು ಸುದೀರ್ಘವಾಗಿರ್ತಕ್ಕಂಥ ಅಧ್ಯಯನವನ್ನು ಮಾಡಿ
ಅನೇಕ ರೀತಿಯ ಪ್ರಯೋಗಗಳನ್ನು ಮಾಡಿ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ದ ಕಾರಣಕ್ಕಾಗಿ ಜಗತ್ತಿನಲ್ಲಿ ಇಲ್ಲಿ ತನಕ ಇರತಕ್ಕಂಥ ಅನೇಕ ವಿಚಾರಗಳನ್ನ ನೈಜವಾಗಿ ಅರ್ಥೈಸಿದ ಕಾರಣಕ್ಕಾಗಿ ನಮ್ಮ ಜರ್ಮನಿಯ ಹಂಬೋಲ್ಟ್ ಅವರನ್ನ ಆಧುನಿಕ ಭೂಗೋಳಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತೇವೆ. ನೆನಪಿಟ್ಕೋಬೇಕಾಗಿರ್ತಕ್ಕಂಥದ್ದು. ಇವರು ಭೂಮಿಯಲ್ಲಿರ್ತಕ್ಕಂಥ ವಾಯುಗುಣದ ಬಗ್ಗೆ, ಭೂಕಂಪನಗಳ ಬಗ್ಗೆ, ಶಿಲೆಗಳ ಬಗ್ಗೆ, ಭೂಮಿ ಹೇಗೆ ಶಿಥಿಲೀಕರಣ ಆಗ್ತಾ ಇದೆ, ಇಲ್ಲಿರ್ತಕ್ಕಂಥ ಘನವಸ್ತುಗಳು ಹೇಗೆ ಶಿಥಿಲೀಕರಣ ಆಗ್ತವೆ ಅಂತಕ್ಕಂಥ ಅನೇಕ ಮಾಹಿತಿನ ವಿವರಿಸಿದ್ದಾರೆ. ಹಾಗಾಗಿ ಇವರನ್ನ ಆಧುನಿಕ ಭೂಗೋಳಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತೇವೆ. ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್. ನೆನಪಿಟ್ಕೋಬೇಕು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಯಾರಿರ್ಬೋದು? ನೀವೆಲ್ಲ ಗೆಸ್ ಮಾಡಿದಿರಿ. ಕೋಪರ್ನಿಕಸ್. 100% ರೈಟ್. ಯಾರು ಕೋಪರ್ನಿಕಸ್? ಏನು ಮಾಡಿದ್ದಾರೆ? ಸೂರ್ಯ ಕೇಂದ್ರ ಸಿದ್ಧಾಂತವನ್ನ, ಆವಾಗಲೇ ಭೂಕೇಂದ್ರ ಸಿದ್ಧಾಂತ ಹೇಳಿದ್ದೆ. ಹಾಗಾದ್ರೆ ಸೂರ್ಯ ಕೇಂದ್ರ ಸಿದ್ಧಾಂತವನ್ನ ಪ್ರಕಟಿಸಿದವರು ಯಾರು? ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಇದನ್ನು ತಗೊಂಡು ಬಂದಿದ್ದೀನಿ, ನೆನ್ಪಿಟ್ಕೋಬೇಕು. ಇವರು ಯಾವ ದೇಶದವರು? ಕೋಪರ್ನಿಕಸ್ ಯಾವ ದೇಶದವರು ಅಂದ್ರೆ ಪೋಲ್ಯಾಂಡ್ನ ಥಾರ್ ನಗರದವರು. ಓಕೆ, ಥಾರ್ ನಗರದ, ಪೋಲ್ಯಾಂಡ್ನಲ್ಲಿರ್ತಕ್ಕಂಥ ಥಾರ್ ನಗರ. ಓಕೆ, ಇವರ ಜನನಾಗಿರ್ತಕ್ಕಂಥದ್ದು. ಇವರು ಜನನಾಗಿದ್ದೆ ಯಾವಾಗಂದ್ರೆ 1473ರಲ್ಲಿ ಇವರ ಜನನಾಗಿದೆ. ಓಕೆ, ಇವರು 1473ರಲ್ಲಿ ಜನನಾಗಿರ್ತಕ್ಕಂತಹ ಕೋಪರ್ನಿಕಸ್ ಸೂರ್ಯ ಕೇಂದ್ರಿತ ಸಿದ್ಧಾಂತವನ್ನ, ಅದರ ಮಾದರಿಯನ್ನ ಮೊಟ್ಟ ಮೊದಲ ಬಾರಿಗೆ ಪ್ರಕಟಿಸಿರ್ತಕ್ಕಂಥ ವ್ಯಕ್ತಿ. 1543ರಲ್ಲಿ ಅದನ್ನು ಪ್ರಕಟಿಸಿದರು. ಗಮನಿಸ್ತಾ ಹೋಗೋಣ. ನೆಕ್ಸ್ಟ್, ಕೋಪರ್ನಿಕಸ್ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಕೋಪರ್ನಿಕಸ್ ಮೊಟ್ಟ ಮೊದಲ ಬಾರಿಗೆ ಸೂರ್ಯನೇ ಕೇಂದ್ರಿತವಾಗಿರುವಂಥದ್ದು. ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ಸುತ್ತುತ್ತವೆ ಅಂತ ಹೇಳಿದರು. ಟಾಲೆಮೆ ಹೇಳಿದ್ರು ಭೂಮಿ ಕೇಂದ್ರ, ಭೂಮಿಯ ಸುತ್ತ ಅನೇಕ ಗ್ರಹಗಳು ಸುತ್ತುತ್ತವೆ ಅಂತ ಹೇಳಿದ್ರು. ಓಕೆ, ಭೂಮಿ ಸುತ್ತ, ಓಕೆ, ಭೂಮಿ, ನಮ್ಮ ಭೂಮಿ ಇದೆಯಲ್ಲ, ಇದು ಇಂಪಾರ್ಟೆಂಟು. ಭೂಮಿಯ ಸುತ್ತ ಎಲ್ಲವೂ ಸುತ್ತುತ್ತವೆ ಅಂತ ಹೇಳಿದರು. ಓಕೆ, ಇದು ಭೂಕೇಂದ್ರಿತ ಸಿದ್ಧಾಂತ ಅಂತೇಳಿ ಕರೀತಾರೆ. ಆದರೆ ನಮ್ಮ ಟಾಲೆಮೆ ಇದಾರಲ್ಲ, ನಮ್ಮ ಕೋಪರ್ನಿಕಸ್ ಇದಾರಲ್ಲ, ಕೋಪರ್ನಿಕಸ್ ಬಂದರು, ಇವರು ತಮ್ಮ ಸೂರ್ಯ ಕೇಂದ್ರ ಸಿದ್ಧಾಂತದಲ್ಲಿ ಹೇಳಿದರು, ಇಲ್ಲ, ಸೂರ್ಯ ಸ್ಟಿಕನ್ ಆಗಿರುವಂಥದ್ದು, ಸೂರ್ಯನ ಸುತ್ತ ನಾವು ಅಂದರೆ ಭೂಮಿ ಅಂತ ಇರತಕ್ಕಂಥ ಅನೇಕ ಗ್ರಹಗಳು, ಆಕಾಶಕಾಯಗಳು ಎಲ್ಲವೂ ಕೂಡ ಸೂರ್ಯನ ಸುತ್ತ ಸುತ್ತುತ್ತವೆ ಅಂತ ಮೊಟ್ಟ ಮೊದಲ ಬಾರಿಗೆ ಜಗತ್ತಿಗೆ ಹೇಳಿರ್ತಕ್ಕಂಥ. ಹಾಗಾಗಿ ಇದನ್ನ ಸೂರ್ಯ ಕೇಂದ್ರ ಸಿದ್ಧಾಂತದ ಪಿತಾಮಹ ಎಂದು ಕರೆಯುತ್ತಾರೆ. ಇದು ಭೂಕೇಂದ್ರಿತ ಅಲ್ಲ, ಸೂರ್ಯ ಕೇಂದ್ರಿತ ಸರಿ ಇದೆ ಅಂತ ಹೇಳಿದ್ರೆ, ಈಗ ಪ್ರಸ್ತುತ ನಾವು ಸೂರ್ಯ ಕೇಂದ್ರ ಸಿದ್ಧಾಂತವೇ ಸರಿ ಇದೆ ಅಂತೇಳಿ ಜಗತ್ತು ಒಪ್ಪಿಕೊಂಡಿದೆ. ಹಾಗಾಗಿ ನಾವು ಕೋಪರ್ನಿಕಸ್ ಅವ್ರನ್ನ ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಓಕೆ, ಈಗ ಗಮನಿಸೋಣ. ಭೂಮಿ ಗುಂಡಾಗಿದೆ. ಭೂಮಿ ಗುಂಡಾಗಿದೆ. ಹೇಗಿದೆ ಭೂಮಿ ಗುಂಡಾಗಿದೆ ಅಂತಕ್ಕಂಥ ಸರಿಯಾದ ಉತ್ತರನ ಎಲ್ರಿಗೂ ಮೇಲ್ನೋಟಕ್ಕೆ ಹೌದು ಅನಿಸುತ್ತೆ. ಯಾಕೆಂದರೆ ಭೂಮಿ ಗುಂಡಾಗಿದೆ ಕಾಣಿಸ್ತಾ ಇದೆ. ಭೂಮಿ ಗುಂಡಾಗಿರೋ ಕಾರಣಕ್ಕೋಸ್ಕರ ನಮಗೆ ರೌಂಡ್ ಶೇಪ್ನಲ್ಲಿ ಕಾಣ್ತಾ ಇದೆ ಸರಿಯಾದ ಉತ್ತರ. ಇದು ಎಲ್ಲರೂ ಕೂಡ ಇದನ್ನೇ ಸರಿ ಅಂತ ಒಪ್ಕೊಂಡಿದ್ರು. ಭೂಮಿ ಗುಂಡಾಗಿದೆ ಅಂತ ಒಪ್ಕೊಂಡಿದ್ರು. ಆದರೆ ಕಾಲ ಕಳೆದಂತೆ ಇದು ಚೇಂಜ್ ಆಗಿದೆ. ಕೆಲವೊಬ್ರು ಹೇಳಿದ್ರು ಭೂಮಿ ಚಪ್ಪಟೆಯಾಗಿದೆ ಅಂತೇಳಿ. ಅದಕ್ಕಿಂತ ಮುಂಚೆ ಹೇಳಿದ್ರು ಇಲ್ಲ, ಇದು ಅಂಡಾಕಾರದಲ್ಲಿದೆ ಅಂತ. ಹಾಗಾದರೆ ಸರಿಯಾದ ಉತ್ತರ ಯಾವುದು ಸರ್? ಭೂಮಿ ಹೇಗಿದೆ? ಅಂಡಾಕಾರದಲ್ಲಿದೆನಾ? ಅಂಡಾಕಾರ ಅಂತ ಹೇಳಿದ್ರೆ ಮೊಟ್ಟೆ ಆಕಾರದಲ್ಲಿದೆನಾ ಅಂತಕ್ಕಂಥ. ಭೂಮಿಯು ಅಂಡಾಕಾರದಲ್ಲಿದೆ, ಭೂಮಿಯು ದುಂಡಾಗಿದೆ ಅಲ್ಲ. ಯಾವ ಆಕಾರದಲ್ಲಿದೆ? ಹಾಗಾದರೆ ಭೂಮಿಯು ಜಿಯಡ್ ಆಕಾರದ ವ್ಯವಸ್ಥೆಯಲ್ಲಿದೆ. ನೋಡಿ, ಗಮನಿಸ್ತಾ ಇದ್ದೀರಿ, ಇಲ್ಲಿ ಚಪ್ಪಟೆ ಆಗಿರ್ತಕ್ಕಂಥ ವ್ಯವಸ್ಥೆ ಇದೆ ಉತ್ತರದಲ್ಲಿ, ದಕ್ಷಿಣದಲ್ಲಿಯೂ ಕೂಡ ಚಪ್ಪಟೆ ಆಗಿರ್ತಕ್ಕಂತಹ ಆಕಾರದಲ್ಲಿದೆ. ಇಲ್ಲಿ ನೋಡ್ರಿ, ಸಮಭಾಜಕ ವೃತ್ತ ಬರ್ತಕ್ಕಂತಹ ಈ ಪ್ರದೇಶದೊಳಗೆ ಭೂಮಿ ಉಬ್ಬಾಗಿದೆ. ಕಾಣಿಸ್ತಾ ಇದೆ, ಭೂಮಿ ಉಬ್ಬಾಗಿದೆ. ಗ್ರಾವಿಟೇಷನ್ ಅಂದರೆ ಗುರುತ್ವಾಕರ್ಷಣೆಯ ಕೇಂದ್ರದ ಬಲದಿಂದಾಗಿ ಭೂಮಿಯು ಸುತ್ತುತ್ತಿರುವಾಗ ಸಮಭಾಜಕ ವೃತ್ತದ ಭಾಗದೊಳಗೆ ಉಬ್ಬಿನ ಆಕಾರದಲ್ಲಿ ಕಂಡು ಈ ಎರಡೂ ಭಾಗದಲ್ಲಿ ಚಪ್ಪಟೆ ಆಕಾರದಲ್ಲಿ ಕಾಣುವಂತಹ ಸ್ಥಿತಿಯನ್ನು ಗಮನಿಸಬೇಕಾಗಿದೆ. ಇದನ್ನು ಜಿಯರ್ಡ್ ಆಕಾರ ಎಂದು ಕರೆಯುತ್ತಾರೆ. ಸರಿಯಾದ ಉತ್ತರ ಭೂಮಿ ದುಂಡಾಗಿಲ್ಲ ಮತ್ತು ಅಂಡಾಕಾರದಲ್ಲಿಲ್ಲ, ಭೂಮಿ ಜಿಯರ್ಡ್ ಆಕಾರವನ್ನು ಪಡೆದುಕೊಂಡಿದೆ. ಗುರುತ್ವಾಕರ್ಷಣೆಯ ಬಲದ ಪ್ರಯತ್ನದಿಂದಾಗಿ ಈ ರೀತಿಯಾಗಿರ್ತಕ್ಕಂಥ ಆಕಾರವನ್ನು ಪಡೆದುಕೊಂಡಿದೆ. ನಾವು ನೋಡಬೇಕಾದ್ರೆ ರೌಂಡ್ ಆಗಿರ್ತಕ್ಕಂಥ ಶೇಪನ್ನು ನೋಡ್ತೀವಿ ಎಲ್ಲ ಕೂಡ ಪತ್ರಿಕೆಗಳಲ್ಲಿ ಅಥವಾ ಬುಕ್ಗಳಲ್ಲಿ, ಇನ್ನಿತರಗಳಲ್ಲಿ. ಆದರೆ ಸುತ್ತುತ್ತಿರುವ ಭೂಮಿ ಯಾವತ್ತೂ ಕೂಡ ಚಲನೆ ಇರತಕ್ಕಂಥ ಭೂಮಿ ಗುರುತ್ವಾಕರ್ಷಣೆಯ ಕಾರಣದಿಂದ ಜಿಯರ್ಡ್ ಆಕಾರವನ್ನು ಹೊಂದಿರುತ್ತೆ. ಉತ್ತರ ಮತ್ತು ದಕ್ಷಿಣದಲ್ಲಿ ಚಪ್ಪಟೆ ಆಕಾರ, ಮಧ್ಯ ಭಾಗದಲ್ಲಿ ಉಬ್ಬಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ನಾವು ನೋಡ್ಬೋದಾಗಿದೆ. ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ. ಓಕೆ, ಈಗ ಗೊತ್ತಾಗಿದೆ ನಿಮಗೆ, ಆಗಲೇ ಹೇಳಿದ್ದೆ ನಾನು. ಅಕ್ಷಾಂಶ ಅಂತ ಹೇಳಿದ್ರೇನು, ರೇಖಾಂಶ ಅಂತ ಹೇಳಿದ್ರೇನು? ಅಕ್ಷಾಂಶ ಅಂತ ಹೇಳಿದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರ್ತಕ್ಕಂತಹ ರೇಖೆಗಳು. ಓಕೆ, ರೇಖಾಂಶ ಅಂತ ಹೇಳಿದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಎಳೆದಿರ್ತಕ್ಕಂಥ ರೇಖೆಗಳು. ಇವನ್ನ ನಾವೇನಂತ ಕರಿತೀವಿ? ರೇಖಾಂಶ ಅಂತ ಕರಿತೀವಿ. ಇವನ್ನ ನಾವೇನಂತ ಕರಿತೀವಿ? ಅಕ್ಷಾಂಶ ಅಂತ ಕರಿತೀವಿ.
ಓಕೆ, ನೋಡ್ತಾ ಹೋಗೋಣ. ಅದಕ್ಕೆ ಸಂಬಂಧಪಟ್ಟ ವಿವರಣೆ ಇದೆ, ಏನೇನಿದೆ ಅಂತಕ್ಕಂಥ ಗಮನಿಸ್ತಾ ಹೋಗೋಣ. ಅಕ್ಷಾಂಶವು ಭೂಮಿಯನ್ನು ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧ ಎರಡನ್ನಾಗಿ ವಿಭಾಗಿಸುತ್ತೆ. ಹೇಗೆ ಅಂತ ನೋಡ್ಕೊಂಡು, ಒಂದು ಅಕ್ಷಾಂಶ ಅಂತ ಹೇಳಿದ್ನಲ್ಲ, ಈ ಭಾಗದಲ್ಲಿ ಬರ್ತಕ್ಕಂಥ ಅಕ್ಷಾಂಶ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಇರ್ತಕ್ಕಂಥದ್ದು. ಓಕೆ, ಹೀಗೆ. ಓಕೆ, ಒಂದು ಅಕ್ಷಾಂಶವು ಮತ್ತೊಂದು ಅಕ್ಷಾಂಶಕ್ಕೆ ಭೂಮಿಯ ಮೇಲೆ ಇರುವ ಅಂತರ ಎಷ್ಟು ಅಂದರೆ ಇಲ್ಲಿಂದ ಉದಾಹರಣೆಗೆ ಹೀಗಿದೆ ಅಂತ ಭಾವಿಸೋಣ. ಓಕೆ, ನೋಡ್ತಾ ಹೋಗೋಣ. ಹೀಗಿದೆ ಅಂತ ಭಾವಿಸೋಣ. ಹಾಗಾದರೆ ಈ ಅಕ್ಷಾಂಶಕ್ಕೂ ಮತ್ತು ಈ ಅಕ್ಷಾಂಶಕ್ಕೂ ಎಷ್ಟು ದೂರ ಇದೆ ಅಥವಾ ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ, ಅದರ ದೂರ ಎಷ್ಟಿದೆ ಅಂತ ಹೇಳಿದ್ರೆ 110.4 ಕಿಲೋಮೀಟರ್ ಇದೆ. ಈ ಅಕ್ಷಾಂಶಕ್ಕೂ ಮತ್ತು ಈ ಅಕ್ಷಾಂಶಕ್ಕೆ ಇರ್ತಕ್ಕಂತಹ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಅಥವಾ ಓಕೆ, ಇದು ನಿಮಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ 68.7 ಮೈಲುಗಳಷ್ಟು ದೂರದಲ್ಲಿದೆ. ಒಂದೊಂದ್ಸರಿ ಆನ್ಸರ್ ಇದನ್ನು ಕೊಟ್ಟಿರ್ತಾನೆ, ಇದನ್ನು ಕೊಟ್ಟಿರ್ತಾನೆ, ಅದು ಎರಡು ಕೊಟ್ಟಿರೋದಿಲ್ಲ, ಯಾವುದಾದ್ರೂ ಒಂದನ್ನು ಕೊಡ್ತಾನೆ. ಮೈಲುಗಳಲ್ಲಿ 68.7 ಮೈಲುಗಳಲ್ಲಿ ಇದು 110.4 ಕಿಲೋಮೀಟರ್ಗಳಲ್ಲಿ. ಯಾಕೆ ಮೈಲುಗಳು ಯಾವತ್ತೂ ದೊಡ್ಡದಾಗಿರುತ್ತೆ, ಕಿಲೋಮೀಟರ್ ಚಿಕ್ಕದಾಗಿರುವಂಥದ್ದು. ಸೊ ಹಾಗೆ ಗಮನಿಸಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಮೈಲು ಅಂತ ಇದೆ ಮತ್ತು ಕಿಲೋಮೀಟರ್ ಅಂತ ಇದೆ, ಎರಡು ಕೂಡ ನೆನ್ಪಿಟ್ಕೊಡ್ರಿ. ಇದು ಗಮನಿಸ್ರಿ, ಸ್ವಲ್ಪ ಇಲ್ಲಿ ನೋಡಬೇಕು. ಈ ಅಕ್ಷಾಂಶದಿಂದ ಈ ಅಕ್ಷಾಂಶಕ್ಕೆ ಇರುವಂತಹ ದೂರ. ಓಕೆ, ಇದನ್ನು ನಾವು ಏನಂತ ಕರಿತೀವಿ, ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕೆ ಇರತಕ್ಕಂತಹ ಭೂಮಿಯ ಮೇಲಿರುವ ಅಂತರ ಅಥವಾ ದೂರ ಅಂತಕ್ಕಂಥದ್ದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಓಕೆ, ನೆಕ್ಸ್ಟ್ ನೋಡೋಣ. ಸಮಭಾಜಕ ವೃತ್ತ. ಏನಿದು ಸಮಭಾಜಕ ವೃತ್ತ ಅಂತ ಹೇಳಿದ್ರೆ ಭೂಮಿಯನ್ನು ಸಮವಾಗಿ ವಿಭಜಿಸುವಂತಹ ವೃತ್ತ. ಹಾಗಾಗಿ ಸಮಭಾಜಕ ವೃತ್ತ. ಭೂಮಿಯನ್ನು ಕರೆಕ್ಟಾಗಿ ಎರಡು ಓಳುಗಳನ್ನಾಗಿ ಅಥವಾ ಎರಡು ತುಂಡುಗಳನ್ನಾಗಿ ಮಾಡಬೇಕಾದ್ರೆ ಈ ಸಮಭಾಜಕ ವೃತ್ತದ ಮೂಲಕವೇ ಮಾಡಬಹುದು. ಸೊ ಹಾಗೆ ಮಾಡಲಿಕ್ಕಾಗಲ್ಲ, ಆದರೆ ಹೇಳ್ತೇನೆ. ಸಮಭಾಜಕ ವೃತ್ತ ಅಂದರೆ ಭೂಮಿಯ ಸಮಾನತವಾಗಿರ್ತಕ್ಕಂತಹ ವಿಭಜನೆ ಮಾಡ್ತಕ್ಕಂತಹ ವೃತ್ತ. ಹಾಗಾಗಿ ಇದನ್ನು ಸಮಭಾಜಕ ವೃತ್ತ ಎಂದು ಕರೀತಾರೆ. ಅತಿ ದೊಡ್ಡದಾಗಿರ್ತಕ್ಕಂಥ ವೃತ್ತ, ಅತಿ ದೊಡ್ಡದಾಗಿರ್ತಕ್ಕಂತಹ ಅಕ್ಷಾಂಶ ಅಂತ ಕರೀತಾರೆ. ನೋಡೋಣ, ಇದನ್ನ ಡಿಗ್ರಿ, ಯಾವ ಡಿಗ್ರಿ ಅಂತ ಕರೀತಾರೆ ಅಂದರೆ 0 ನೆನ್ಪಿಟ್ಕೋಬೇಕು, 0 ಡಿಗ್ರಿ. ಓಕೆ, 0 ಡಿಗ್ರಿ ಅಕ್ಷಾಂಶವನ್ನು ಸಮಭಾಜಕ ವೃತ್ತ ಎಂದು ಕರೆಯುತ್ತಾರೆ. ಒಂದೊಂದ್ಸರಿ ಏನು ಕೇಳ್ತಾನೆ, 0 ಡಿಗ್ರಿ ಅಕ್ಷಾಂಶದ ಬಗ್ಗೆ ಪ್ರಶ್ನೆ ಕೇಳಿಬಿಡ್ತಾನೆ. ನಿಮ್ಗೆ ಅಕ್ಷಾಂಶ ಸಮಭಾಜಕ ಅಂತ ಪದನೇ ಬಳಸಲ್ಲ. 0 ಡಿಗ್ರಿ ಎಂದು ಯಾವುದನ್ನು ಕರೀತಾರೆ, ಈ ಕೆಳಗಿನ ಯಾವ ವೃತ್ತವನ್ನು ಕರೀತಾರೆ ಅಂತ ಪ್ರಶ್ನೆ ಕೇಳಿಬಿಡ್ತಾನೆ. ಸೊ ನೆನ್ಪಿಟ್ಕೋಬೇಕು, ಸಮಭಾಜಕ ವೃತ್ತವನ್ನು 0 ಡಿಗ್ರಿ ಅಕ್ಷಾಂಶ ಎಂದು ಕರೆಯುತ್ತೇವೆ. ಓಕೆ, ನೆಕ್ಸ್ಟ್ ನೋಡೋಣ. ಸಮಭಾಜಕ ವೃತ್ತವನ್ನು ಅತಿ ದೊಡ್ಡ ವೃತ್ತ ಎಂದು ಕರೆಯುತ್ತೇವೆ. ಭೂಮಿಯಲ್ಲಿರ್ತಕ್ಕಂಥ ಸಮಭಾಜಕ ವೃತ್ತ ಏನಿದೆ ಇದು ಅತಿ ದೊಡ್ಡದಾಗಿರ್ತಕ್ಕಂಥ, ಹಾಗಾಗಿ ಗ್ರೇಟ್ ಸರ್ಕಲ್ ಅಂತೇಳಿ ಕರೀತಾರೆ. ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಗ್ರೇಟ್ ಸರ್ಕಲ್ ಅಂತ ಹೇಳಿದ್ರೆ ಏನು ಅಂತ ಪ್ರಶ್ನೆ ಕೇಳಬಹುದು. ಅತಿ ದೊಡ್ಡದಾಗಿರ್ತಕ್ಕಂಥ ವೃತ್ತ ಯಾವುದು ಅಂತ ಪ್ರಶ್ನೆ ಕೇಳಬಹುದು. ಇವೆರಡು ಪ್ರಶ್ನೆಗಳು ಬರಬಹುದು ಸಂಭವ ಇದೆ, ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ನೆಕ್ಸ್ಟ್ ನೋಡೋಣ. ಭೂಮಿಯನ್ನ ಉತ್ತರಾರ್ಧ ಮತ್ತು ದಕ್ಷಿಣಾರ್ಧವಾಗಿ ವಿಂಗಡಿಸುವಂಥದ್ದು. ಇಲ್ಲಿ ಉದಾಹರಣೆ ನೋಡೋಣ. ಭೂಮಿ ರೌಂಡ್ ಆಗಿರ್ತಕ್ಕಂಥ ಶೇಪ್ನಲ್ಲಿದೆ ಅಂತ ಭಾವಿಸೋಣ, ಹೀಗಿದೆ ಅಂತ ಭಾವಿಸೋಣ. ಭೂಮಿಯನ್ನು ಕರೆಕ್ಟಾಗಿ ಈ ಭಾಗದಿಂದ ಮತ್ತು ಈ ಭಾಗದಿಂದ ಪ್ರತ್ಯೇಕಿಸುವಂತಹ ಪ್ರಮುಖವಾಗಿರ್ತಕ್ಕಂತಹ ಸಮಭಾಜಕ ವೃತ್ತ. ಇದನ್ನು ಸಮಭಾಜಕ ವೃತ್ತ ಅಂತ ಭಾವಿಸಿ. ಅಂದರೆ ಉತ್ತರಾರ್ಧ ಗೋಳ, ಓಕೆ, ಉತ್ತರಾರ್ಧ ಗೋಳ ಮತ್ತು ದಕ್ಷಿಣಾರ್ಧ ಗೋಳ ಅಂತ ಹೇಳಿ ಎರಡು ಡಿವೈಡ್ ಮಾಡ್ತಕ್ಕಂತಹ ಬಿಂದು ಇದು. ಹಾಗಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಭೂಮಿಯನ್ನು ಉತ್ತರಾರ್ಧ ಗೋಳವಾಗಿ ಮತ್ತು ದಕ್ಷಿಣ ಗೋಳಾರ್ಧವಾಗಿ ಅರ್ಧರ್ಧ ವಿಭಜಿಸುವಂತಹ ಒಂದು ವೃತ್ತವೇ ಸಮಭಾಜಕ ವೃತ್ತ ಅಂತಕ್ಕಂಥದ್ದು ಗಮನಿಸಬೇಕು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆ ಬಂದಿದೆ. ಏನು ಪ್ರಶ್ನೆ ಬಂದಿದೆ ಅಂತ ನೋಡ್ತಾ ಹೋಗೋಣ. ಎಷ್ಟು ಡಿಗ್ರಿ ಅಂತ ಸಾಕಷ್ಟು ಸರಿ ಬಂದಿರತಕ್ಕಂಥದ್ದು ನೆನ್ಪಿಟ್ಕೋಬೇಕು. ಉತ್ತರಾರ್ಧ ಗೋಳದ, ಓಕೆ, ಉತ್ತರಾರ್ಧ ಗೋಳದ ಅಂತ ಹೇಳಿದ್ರೆ ನಮ್ಮ ಸಮಭಾಜಕ ವೃತ್ತ ಇಲ್ಲಿ ಕಾಣ್ತಿದ್ರು. ಓಕೆ, ಸಮಭಾಜಕ ವೃತ್ತ ಇಲ್ಲಿ ರೆಡ್ ಮಾರ್ಕಲ್ಲಿ ಕಾಣ್ತಾ ಇದಲ್ಲ, ಇದು ಸಮಭಾಜಕ ವೃತ್ತ. ಸಮಭಾಜಕ ವೃತ್ತದ ಮೇಲೆ, ಓಕೆ, ಸಮಭಾಜಕ ವೃತ್ತದ ಮೇಲ್ಗಡೆ ಉತ್ತರಾರ್ಧ ಗೋಳ, ಇದು ಉತ್ತರ ಭಾಗ ಅದಲ್ಲ, ಇದು ಉತ್ತರ ಭಾಗ. ಉತ್ತರ ಗೋಳಾರ್ಧದಲ್ಲಿ 23.5 ನೆನಪಿಟ್ಕೋಬೇಕು. ಇದು ತುಂಬಾ ಸರಿ ಬಂದಿರತಕ್ಕಂಥ ಪ್ರಶ್ನೆ. 23.5 ಡಿಗ್ರಿ ಅಕ್ಷಾಂಶವನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಂದು ಕರೆಯುತ್ತೇವೆ. ನಿಮಗೆ ಪ್ರಶ್ನೆ ಏನು ಕೇಳ್ತಾನೆ ಅಂತ ಹೇಳಿದ್ರೆ, ದಕ್ಷಿಣ ಗೋಳಾರ್ಧದ 23.5 ಡಿಗ್ರಿ ಅಂತ ಕೊಟ್ಟುಬಿಟ್ಟಿರ್ತಾರೆ. ಫಸ್ಟ್ ಎ ಆಪ್ಷನ್ ನಮಗೆ ಗೊತ್ತಿರುತ್ತೆ, 23.5 ಡಿಗ್ರಿ ನಮಗೆ ಗೊತ್ತಿರುತ್ತೆ. ಆದರೆ ಉತ್ತರ ಗೋಳಾರ್ಧನೋ ದಕ್ಷಿಣ ಗೋಳಾರ್ಧನೋ ಅಂತಕ್ಕಂಥದ್ದು ನಮಗೆ ಗೊತ್ತಿರಲ್ಲ.
ಸೊ ಹಾಗಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಉತ್ತರ ಗೋಳಾರ್ಧ. ಇಲ್ಲಿ ನೋಡಿ, ಉತ್ತರ ಗೋಳಾರ್ಧ, ಇದು ದಕ್ಷಿಣ ಗೋಳಾರ್ಧ. ಓಕೆ, ಇದು ದಕ್ಷಿಣ, ಇದು ಉತ್ತರ. ಉತ್ತರ ಅಂತ ಬರೆದಿದ್ದೀನಿ, ನೆನಪಿಟ್ಕೋಬೇಕು. ಇಲ್ಲಿ ದಕ್ಷಿಣ ನೆನಪಿಟ್ಕೋಬೇಕು, ಇದು ದಕ್ಷಿಣ. ಓಕೆ, ಉತ್ತರ ಗೋಳಾರ್ಧದ ಮೇಲ್ಭಾಗ ಇಲ್ಲಿ ಕಾಣಿಸ್ತದಲ್ಲ. ಓಕೆ, ಮೇಲ್ಭಾಗದಲ್ಲಿ 23.5 ಡಿಗ್ರಿಯನ್ನ ಅಕ್ಷಾಂಶವನ್ನ ಏನಂತ ಕರಿತೀವಿ ಅಂತ ಪ್ರಶ್ನೆ ಕೇಳಿದಾಗ ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಂದು ಕರಿತೀವಿ. ನಾವು ಕನ್ನಡಿಗರಲ್ಲ, ಹಾಗೆ ಕರ್ನಾಟಕ ಅಂತ ಬಂದ್ಬಿಡುತ್ತೆ. ನೋಡ್ತಾ ಹೋಗೋಣ ಏನಾಗಿದೆ ಅಂತ. ಓಕೆ, ಈ ವೃತ್ತವು ಭಾರತದ ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ನೆನಪಿಟ್ಕೋಬೇಕು, ಈ ವೃತ್ತ ಅಂದರೆ ಯಾವುದು? ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತದ ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗುತ್ತದೆ? 8 ರಾಜ್ಯಗಳ ಮೇಲೆ ಹಾದು ಹೋಗುತ್ತದೆ. ಓಕೆ, ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತವನ್ನು ಹಾದು ಹೋಗಿದೆ. ಓಕೆ, ಇದು ನಮ್ಮ ದೇಶವನ್ನು ಬಹಳ ಮುಖ್ಯವಾಗಿ ಹಾದು ಹೋಗಿದೆ. ಇದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಯಾಕಂದರೆ 8 ರಾಜ್ಯಗಳ ಮೇಲೆ ಹಾದು ಹೋಗ್ತದೆ, ಭಾರತವನ್ನೇ ಜಾಸ್ತಿ ಹಾದು ಹೋಗಿರುವಂಥದ್ದು ಅಂತೇಳಿ ನಾನು ನೆನಪಿಟ್ಕೋಬೇಕಾಗಿದೆ. ಓಕೆ, ಈ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತವನ್ನು ಉತ್ತರ ಮತ್ತು ದಕ್ಷಿಣ ವಿಭಾಗವನ್ನಾಗಿ ವಿಭಜಿಸಿದೆ ಅಂತಕ್ಕಂಥದ್ದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಕರ್ಕಾಟಕ ಸಂಕ್ರಾಂತಿ ಋತುವು ಭಾರತ 8 ರಾಜ್ಯಗಳ ಮೇಲೆ ಹಾದು ಹೋಗಿದ್ದೇವೆ ಅಂತ ಹೇಳಿದೆ. ಯಾವ್ಯಾವು ಅಂತ ಪ್ರಶ್ನೆ ಕೇಳ್ತಾನೆ. ಕ್ರಮವಾಗಿ ನೋಡ್ಕೊಳ್ತಾ ಹೋಗೋಣ. ಗುಜರಾತ್, ಯಾಕಂದ್ರೆ ಮಧ್ಯಭಾಗದಲ್ಲಿ ಬರುತ್ತೆ, ಕಾಣಿಸ್ತಾ ಇದೆ ನೋಡಿ, ಗುಜರಾತ್ ಅಂತಕ್ಕಂಥದ್ದು ಇಲ್ಲಿದೆ. ಓಕೆ, ಗುಜರಾತ್ ಇಲ್ಲಿ ಕಾಣಿಸ್ತಿದೆ, ನಮ್ಮ ಸಣ್ಣದಾಗಿದೆ, ನೋಡ್ತಾ ಹೋಗೋಣ. ಇಲ್ಲಿ ಗುಜರಾತ್. ಓಕೆ, ಗುಜರಾತ್ ಮುಂದೆ ರಾಜಸ್ಥಾನ್ ಆದ ತಕ್ಷಣ ಮಧ್ಯಪ್ರದೇಶ್ ಆದ ತಕ್ಷಣ ಛತ್ತೀಸ್ಗಢ ಆದ ತಕ್ಷಣ ಜಾರ್ಖಂಡ್ ಆದ ತಕ್ಷಣ ಪಶ್ಚಿಮ ಬಂಗಾಳ, ತ್ರಿಪುರ, ಮಿಜೋರಾಂ. ಈ ಭಾಗದಲ್ಲಿ ಇಲ್ಲಿ ನಮ್ಮ ಇಂಡಿಯಾ ಕಾಣಿಸ್ತದೆ. ಇವಿಷ್ಟು ರಾಜ್ಯಗಳ ಮೇಲೆ, ಯಾಕಂದರೆ ಮಧ್ಯಭಾಗದಲ್ಲಿ ಹಾದು ಹೋಗ್ತಾ ಇದೆಯಲ್ಲ. ಸೊ ಹಾಗಾಗಿ ಇಲ್ಲಿಂದ ಇಲ್ಲಿಗೆ 23.5 ಡಿಗ್ರಿ ಇದೆ. ಸೊ ಇದು ಹಾದೋಗಿರ್ತಕ್ಕಂಥ ನಮ್ಮ ಭಾರತದ 8 ರಾಜ್ಯಗಳ ಮೇಲೆ ಹಾದೋಗಿದೆ ಕ್ರಮವಾಗಿ. ನಿಮಗೆ ಏನು ಪ್ರಶ್ನೆ ಕೇಳ್ತಂದ್ರೆ, ಯಾವುದಾದ್ರೂ ಒಂದು ಇಲ್ಲಿ ಹಾಕಿರ್ತಾರೆ. ಉದಾಹರಣೆಗೆ ಸಿಕ್ಕಿಂ ಅಂತ ಹಾಕ್ಬಿಟ್ಟು ಈ ಕೆಳಗಿನ ಯಾವುದು ಕರ್ಕಾಟಕ ಸಂಕ್ರಾಂತಿ ಋತು ಹಾದು ಹೋಗಿಲ್ಲ ಅಂತ ಪ್ರಶ್ನೆ ಕೇಳ್ತಾನೆ. ಅವಾಗ ನೀವು ಸಿಕ್ಕಿಂ ಅಂತಕ್ಕಂಥ ನೆನ್ಪಿಟ್ಕೋಬೇಕು, ಅಥವಾ ಯಾವುದೋ ಒಂದು ಕೊಟ್ಟಿರ್ತಾನೆ. ಹಾಗಾಗಿ ನಿಮಗೆ ಯಾವ್ದು ಗೊತ್ತಿರಬೇಕು? ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರ, ಮಿಜೋರಾಂ. ಇವಿಷ್ಟು ಪ್ರದೇಶಗಳ ಮೇಲೆ ಹಾದೋಗಿದೆ. ಇನ್ನು ಉಳುಕಿರ್ತಕ್ಕಂಥ ಯಾವ ಪ್ರದೇಶಗಳ ಮೇಲೆ ಹಾದೋಗಿಲ್ಲ. ಯಾವುದು ಹಾದೋಗಿದೆ ಅಂತ ಗೊತ್ತಾದರೆ ಇನ್ನು ಉಳುಕಿರ್ತಕ್ಕಂಥದ್ದು ಹಾದೋಗಿಲ್ಲ ಅಂತ ಅರ್ಥ. 8 ಪ್ರದೇಶಗಳ ಮೇಲೆ, ಅಂದರೆ 8 ರಾಜ್ಯಗಳ ಮೇಲೆ ಹಾದೋಗಿದೆ ಅಂತಕ್ಕಂಥ ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಮಕರ ಸಂಕ್ರಾಂತಿ ವೃತ್ತ. ಓಕೆ, ಇದ್ರ ಬಗ್ಗೆ ತುಂಬ ಪ್ರಶ್ನೆ ಇದೆ. ಏನು ಸರಿದ ಮಕರ ಸಂಕ್ರಾಂತಿ ವೃತ್ತ? ದಕ್ಷಿಣ ಗೋಳಾರ್ಧದ 23.5 ಡಿಗ್ರಿ. ಓಕೆ, ನೋಡಿ ಇಲ್ಲಿ ಗಮನಿಸೋಣ. ಆವಾಗಲೇ ಹೇಳಿದ್ದೆ, ಇದನ್ನು ಮಧ್ಯಭಾಗ ಅಂತ ಭಾವಿಸೋಣ. ಓಕೆ, ಸಮಭಾಜಕ ವೃತ್ತ. ಇದನ್ನು ಉತ್ತರ ಅಂತ ಹೇಳಿದ್ದೆ, ಇದು ದಕ್ಷಿಣ ಅಂತ ಹೇಳಿದ್ದೆ. ಓಕೆ, ಉತ್ತರದ 23.5 ಡಿಗ್ರಿ. ಓಕೆ, ದಕ್ಷಿಣದ 23.5 ಡಿಗ್ರಿ. ಓಕೆ, 23.5 ಡಿಗ್ರಿ. ಇದನ್ನೇನಂತ ಕರಿತೀವಿ? ಕರ್ಕಾಟಕ ಸಂಕ್ರಾಂತಿ ವೃತ್ತನಾ? ಓಕೆ, ಇಲ್ಲಿ ಮಕರ ಸಂಕ್ರಾಂತಿ ವೃತ್ತ ಇಲ್ಲಿದೆ, ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ನೋಡಿ, ದಕ್ಷಿಣ ಗೋಳಾರ್ಧ ನೋಡಿ, ಹೇಳಿದ್ದೀನಲ್ಲ, ದಕ್ಷಿಣ, ಇದು ಉತ್ತರ, ಇದು ಗಮನಿಸಿದ್ದು ಉತ್ತರ, ಇದು ದಕ್ಷಿಣ. ಓಕೆ, ದಕ್ಷಿಣ ಗೋಳಾರ್ಧದಲ್ಲಿ ಈ ಭಾಗದಲ್ಲಿ ಬರ್ತಕ್ಕಂಥದ್ದು ಗಮನಿಸಬೇಕಾಗಿರ್ತಕ್ಕಂಥ 23.5 ಡಿಗ್ರಿ. ಅದು ಕೂಡ 23.5 ಡಿಗ್ರಿನೇ ಇದೆ, ಇದು ಕೂಡ 23 ಡಿಗ್ರಿ ಇದೆ. ಕನ್ಫ್ಯೂಸ್ ಮಾಡ್ತದೆ ಈ ಪ್ರಶ್ನೆ, ಎಕ್ಸಾಮ್ ಟೈಮಲ್ಲಿ ಗಮನಿಸಬೇಕು. ಸಮಭಾಜಕ ವೃತ್ತ ಹೇಗೆ ನಾವು ತಗೋಬೇಕು? ಉತ್ತರದಲ್ಲಿ ಯಾವ್ದಿರುತ್ತೆ, ದಕ್ಷಿಣದಲ್ಲಿ ಯಾವ್ದಿರುತ್ತೆ ನೆನಪಿರ್ಬೇಕು. ದಕ್ಷಿಣದಲ್ಲಿರ್ತಕ್ಕಂಥದ್ದು ಮಕರ ಸಂಕ್ರಾಂತಿ ವೃತ್ತ, ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಕನ್ಫ್ಯೂಸೇಷನ್ ಆಗುತ್ತೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಉತ್ತರದ ಮೇರು ವೃತ್ತ. ಓಕೆ, ಉತ್ತರದ ಗೋಳಾರ್ಧ 66.34 ಡಿಗ್ರಿ ಅಕ್ಷಾಂಶವನ್ನ ನಾವು ಉತ್ತರದ ಮೇರು ವೃತ್ತ ಎಂದು ಕರೆಯುತ್ತೇವೆ. ಈ ಭಾಗದಲ್ಲಿ ಬರ್ತದೆ. ಓಕೆ, ಈ ಭಾಗದಲ್ಲಿ ಬರುವಂಥದ್ದು ನೋಡ್ತಾ ಹೋಗೋಣ. ಅದಕ್ಕೆ ಸಂಬಂಧಪಟ್ಟಿದ್ದು ಏನಿದೆ? ಉತ್ತರ ಧ್ರುವ, ಉತ್ತರ ಗೋಳಾರ್ಧ 90 ಡಿಗ್ರಿ ಕಾಣಿಸ್ತದೆ, ನೋಡ್ತಾ ಹೋಗೋಣ. ಇಲ್ಲಿದೆ. ಓಕೆ, ಭೂಮಿಯನ್ನ ಸಮಭಾಜಕ ವೃತ್ತ ಹೀಗೆ ನಮಗೆ ಕಾಣಿಸ್ತಾ ಇದೆ. ಇದು 0 ಡಿಗ್ರಿ ವೃತ್ತ ಅಂತ ಹೇಳಿದ್ದೆ, ಗಮನಿಸಬೇಕಾಗಿರ್ತಕ್ಕಂಥದ್ದು. ಓಕೆ, ಇಲ್ಲಿಂದ ಇಲ್ಲಿ ಮೇಲಿರ್ತಕ್ಕಂಥದ್ದು 23.5. ಓಕೆ, ಇಲ್ಲಿಂದ ಸಮಭಾಜಕ ವೃತ್ತದಿಂದ ದಕ್ಷಿಣದಲ್ಲಿರ್ತಕ್ಕಂಥದ್ದು 23.5. ಓಕೆ, 23.5 23.5 ಅಕ್ಷಾಂಶ ಮತ್ತೆ 23.5 ಅಕ್ಷಾಂಶ ನೆನಪಿಟ್ಕೋಬೇಕಾಗಿರ್ತಕ್ಕಂಥ ಅಂಶ. ಈ ಭಾಗದಿಂದ, ಓಕೆ, ಈ ಭಾಗದಿಂದ ಮಕರ ಸಂಕ್ರಾಂತಿ ವೃತ್ತದ ಕೆಳಭಾಗದಲ್ಲಿರ್ತಕ್ಕಂತಹ
ಮತ್ತೊಂದು ಅಕ್ಷಾಂಶ ಇದೆ, ಇದನ್ನೇನು ಕರಿತೀವಿ 66. ಇಲ್ಲಿ ಕಾಣ್ತಿದೆ 66.34. ಓಕೆ, ಕೊನೆಗೆ ಎಂಡ್ ಆಫ್ ದ ಪಾಯಿಂಟ್ ಇಲ್ಲಿ ಬರುತ್ತೆ, ಇದು 90 ಡಿಗ್ರಿ ಇರ್ತಕ್ಕಂಥದ್ದು. ಓಕೆ, ಸೇಮ್ ಇಲ್ಲಿ ಕೂಡ ಸೇಮ್ ಇರುತ್ತೆ, ಗಮನಿಸ್ರಿ. ಓಕೆ, ಇಲ್ಲಿಂದ ಇಲ್ಲಿಗೆ 66.34 ಡಿಗ್ರಿ ಸೇಮ್. ಅದ್ರ ಮುಂದೆ ಭಾಗ ಇರ್ತಕ್ಕಂಥ ಕೊನೆಯ ಪಾಯಿಂಟ್ ಇಲ್ಲಿ 90 ಡಿಗ್ರಿ ಇರುತ್ತೆ. ಸೊ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ನಾವು ಮುಂದಕ್ಕೆ ಹೋಗೋಣ. ಇಲ್ಲಿ ಬಂದಿದೆ, ಗಮನಿಸೋಣ. ಅವಾಗಲೇ ಹೇಳಿದಲ್ಲ, ದಕ್ಷಿಣದ ಮೇರು ವೃತ್ತ ದಕ್ಷಿಣ ಗೋಳಾರ್ಧದಲ್ಲಿ 66.34 ಡಿಗ್ರಿ ಅಕ್ಷಾಂಶ ಇರುತ್ತೆ. ದಕ್ಷಿಣದಲ್ಲಿ ಅಂದರೆ ಕೆಳಭಾಗದಲ್ಲಿ ದಕ್ಷಿಣ ಗೋಳದಲ್ಲಿ ಲಾಸ್ಟ್ ಪಾಯಿಂಟ್ ಇರುತ್ತಲ್ಲ, ಇದು 90 ಡಿಗ್ರಿಯಲ್ಲಿ ಇರುತ್ತೆ. ಓಕೆ, ಈ ಭಾಗದಲ್ಲಿ 90 ಡಿಗ್ರಿ ಇರುತ್ತೆ. ಓಕೆ, ಸ್ವಲ್ಪ ಕೆಳಭಾಗದಲ್ಲಿ 66.34. ಓಕೆ, 66.34 ಇರುತ್ತೆ. ಸೇಮ್ ಇಲ್ಲಿ ಕೂಡ ಸ್ವಲ್ಪ ಮೇಲ್ಭಾಗದಲ್ಲಿ 66.34 ಇರುತ್ತೆ. ಗಮನಿಸಬೇಕಾಗಿರ್ತಕ್ಕಂಥ ರೇಖಾಂಶಗಳು ಗಮನಿಸ್ರಿ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಅಕ್ಷಾಂಶ ಮತ್ತು ವಾಯುಗುಣ ವಲಯ. ಏನು ಸಹ ಇದು ಅಕ್ಷಾಂಶ ಮತ್ತು ವಾಯುಗುಣ ವಲಯ ಅಂತ ಹೇಳಿದರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಭೂಮಿಯ ವಾಯುಗುಣವನ್ನು ಪುರಾತನ ಗ್ರೀಕ್ ಭೂಗೋಳಶಾಸ್ತ್ರಜ್ಞರು 3 ವಲಯಗಳ, ಎಷ್ಟು ವಲಯಗಳನ್ನು 3 ವಲಯಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ. ಯಾವುದ್ಯಾವುದು, ಹೇಗೆ ನೋಡ್ತಾ ಹೋಗೋಣ. ನಂಬರ್ 1 ಉಷ್ಣವಲಯ. ಉಷ್ಣವಲಯ ಅಂತ ಹೇಳಿದ್ರೆ ಏನು ಸರ್ ಇದು, ಏನು ಉಷ್ಣವಲಯ ಅಂತ ಹೇಳಿದ್ರೆ? ಓಕೆ, ಆವಾಗಲೇ ಹೇಳಿದ್ವಲ್ಲ, 23.5 ಡಿಗ್ರಿಯಲ್ಲಿರ್ತಕ್ಕಂತಹ ಉತ್ತರ ಮತ್ತು ದಕ್ಷಿಣ. ಸ್ವಲ್ಪ ಇಲ್ಲಿ ನೋಡ್ತಾ ಹೋಗೋಣ. ಸಮಭಾಜಕ ವೃತ್ತ ಇಲ್ಲಿ 23.5 ಡಿಗ್ರಿ, ದಕ್ಷಿಣದಲ್ಲಿ 23.5 ಡಿಗ್ರಿ. ಓಕೆ, ಈ ಭಾಗದಲ್ಲಿದೆಯಲ್ಲ, ಈ ಭಾಗ ಮತ್ತು ಈ ಭಾಗ, ಇದು ಕಾಲ್ಪನಿಕ ಚಿತ್ರ ನೋಡೋಣ. ಇದನ್ನು ನಾವು ಏನಂತ ಕರಿತೀವಿ, ಇದು ಟೋಟಲ್ ಈ ಭಾಗದಿಂದ ಈ ಭಾಗದಿಂದ ಇರ್ತಕ್ಕಂಥ ಪ್ರದೇಶ ಇದೆ, ಇದನ್ನು ನಾವು ಉಷ್ಣವಲಯ ಅಂತೇಳಿ ಕರಿತೀವಿ. ನಮ್ಮ ಭೂಮಿ ಒಳಗೆ ಇದನ್ನು ಉಷ್ಣವಲಯ ಅಂತ ಕರಿತೀವಿ. ಯಾಕೆ ಸರ್, ಯಾಕೆ ಇದನ್ನು ಉಷ್ಣವಲಯ ಅಂತ ಕರಿತೀವಿ? ಇವೆರಡನ್ನ ಯಾಕೆ ಉಷ್ಣವಲಯ ಅಂತ ಕರಿತೀವಿ ಅಂತ ಹೇಳಿದ್ರೆ, ಸೂರ್ಯನ ಕಿರಣಗಳು ನೇರವಾಗಿ ಬೀಳುತ್ತೆ. ಸೂರ್ಯನ ಕಿರಣಗಳಿದಾವಲ್ಲ, ನೇರವಾಗಿ ಬೀಳುವಂತಹ ಪ್ರದೇಶ. ಹಾಗಾಗಿ ಇದನ್ನು ನಾವು ಉಷ್ಣವಲಯ ಎಂದು ಕರೆಯುತ್ತೇವೆ. ಅತಿ ನೇರವಾಗಿ ಕಿರಣಗಳು ಹೆಚ್ಚು ಬೀಳೋದ್ರಿಂದ ಹೆಚ್ಚು ಉಷ್ಣವನ್ನು ಹೊಂದಿರುತ್ತದೆ. ಹಾಗಾಗಿ ಇದನ್ನು ಉಷ್ಣವಲಯ ಅಂತ ಹೇಳಿ ಕರಿತೀವಿ. ಇಲ್ಲಿ ಗಮನಿಸಬೇಕು ಈ ಭಾಗವನ್ನು. ಓಕೆ, ಇನ್ನೊಳಗೆ ಇರ್ತಕ್ಕಂಥ ಎಲ್ಲಂದ್ರೆ ಸ್ವಲ್ಪ ಓರೆಯಾಗಿ ಬೀಳೋದ್ರಿಂದ ಇಲ್ಲಿ ಉಷ್ಣ ಕಡಿಮೆ ಇರುತ್ತೆ. ಇರದೇ ಇಲ್ವಾ, ಇರುತ್ತೆ, ಆದರೆ ಇಲ್ಲಿ ಬಿದ್ದಷ್ಟು ನೇರವಾಗಿ ಇದ್ದಷ್ಟು ಇರೋದಿಲ್ಲ ಅಂತಕ್ಕಂಥ. ಹಾಗಾಗಿ ಈಗ ಒಂದು ಪ್ರಶ್ನೆ ಕೇಳ ನಿಮಗೆ, ಹಾಗಾದರೆ ಭಾರತವು ಉಷ್ಣವಲಯದಲ್ಲಿ ಬರುತ್ತೋ ಅಥವಾ ಉಷ್ಣವಲಯ ಅಲ್ಲದ ಪ್ರದೇಶದಲ್ಲಿ ಬರುತ್ತೋ? ಕಾಮೆಂಟ್ ಮಾಡಿ ನೋಡೋಣ. ಓಕೆ, ನೆಕ್ಸ್ಟು ಇಲ್ಲಿ ನೋಡಿ, ಶೀತೋಷ್ಣ ವಲಯ. ಇಲ್ಲಿ ಓಕೆ, ಕೆಲವೊಂದು ಕಡೆಗೆ ಸಿ ಅಂತ ಬಳಸಿರ್ತಾನೆ, ಒಂದು ಕಡೆಗೆ ಶಿ ಅಂತ ಬಳಸಿರ್ತಾನೆ. ನೆನ್ಪಿಟ್ಟು ಸಮಶೀತೋಷ್ಣ ವಲಯ ಅಂತಕ್ಕಂಥ ಗಮನಿಸಬೇಕಾಗಿರ್ತಕ್ಕಂಥ. ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧ 23 ಡಿಗ್ರಿಯಿಂದ 66.5 ಡಿಗ್ರಿ ಇರ್ತಕ್ಕಂಥ. ಇಲ್ಲಿ ಗಮನಿಸ್ತಾ ಇದ್ದೀವಿ 23ರಿಂದ 66. ಅಲ್ಲಿ ಚಿತ್ರ ತೋರಿಸಿದ್ನಲ್ಲ ಆವಾಗಲೇ, 66 ಡಿಗ್ರಿ, ಸೇಮ್ 66 ಡಿಗ್ರಿಯಲ್ಲಿರ್ತಕ್ಕಂತಹ ಪ್ರದೇಶ. ಇದನ್ನ ಸಮವಾಗಿರ್ತಕ್ಕಂಥ ಉಷ್ಣ ಇರುತ್ತೆ ಇಲ್ಲಿ. ಓಕೆ, ಹೆಚ್ಚು ಇರಲ್ಲ, ಕಡಿಮೆ ಇರಲ್ಲ. ಹಾಗಾಗಿ ಇದನ್ನ ಸಮ ಉಷ್ಣವಲಯ ಅಂತೇಳಿ ಕರೀತಾರೆ. ಕೆಲವೊಂದು ಕಡೆಗೆ ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಓಕೆ, ಇಲ್ಲಿ ನೇರವಾಗಿ ಸೂರ್ಯನ ಕಿರಣಗಳು ಈ ವಲಯದ ಮೇಲೆ ಬೀಳೋದಿಲ್ಲ. ಮೊದಲು ಹೆಂಗೆ ಬೀಳುತ್ತೆ ಅಂದರೆ ಓರೆಯಾಗಿ ಬೀಳುತ್ತೆ ಅಂತಕ್ಕಂಥ. ಓರೆಯಾಗಿ ಅಂತಂದರೆ ಸ್ವಲ್ಪ ಕ್ರಾಸ್ ಆಗಿ ಬೀಳ್ತಾ ಇರುತ್ತೆ. ಹಾಗಾಗಿ ಇದನ್ನು ಓರೆಯಾಗಿ ಬೀಳೋದ್ರಿಂದ ಇಲ್ಲಿ ಉಷ್ಣವಲಯ ಕಡಿಮೆ ಇರುತ್ತೆ. ಅಂದರೆ ಉಷ್ಣ ತುಂಬ ಕಡಿಮೆ ಇದ್ದು ಸಮವಾಗಿರ್ತಕ್ಕಂತಹ ಹೀಟನ್ನು ಇರುತ್ತೆ ಅಂತಕ್ಕಂಥದ್ದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ನೆಕ್ಸ್ಟು ಶೀತವಲಯ. ಶೀತವಲಯ ನಿಮ್ಗೆ ಗೊತ್ತಿದೆ, ನೇರವಾಗಿ ಮತ್ತು ಓರೆಯಾಗಿ ಎರಡೂ ಬಿಡಲ್ಲ. ಹಾಗಾಗಿ ಇದನ್ನು ನಾವು ಶೀತವಲಯ ಅಂತ ಕರಿತೀವಿ. ಎಲ್ಲಿ 66 ಡಿಗ್ರಿಯಿಂದ ಇಲ್ಲಿಂದ, ಓಕೆ, 66 ಡಿಗ್ರಿಯಿಂದ ಮೇಲ್ಭಾಗ, ಇಲ್ಲಿ ಕೂಡ ಅಷ್ಟೇ 66 ಡಿಗ್ರಿಯಿಂದ ಮೇಲ್ಭಾಗ. ಅಂದರೆ ಈ ದಕ್ಷಿಣದ ಈ ಪಾಯಿಂಟ್ನಲ್ಲಿ, ಉತ್ತರದ ಈ ಪಾಯಿಂಟ್ನಲ್ಲಿ ಇರ್ತಕ್ಕಂತಹ ಭಾಗ, ಇವನ್ನು ನಾವೇನಂತ ಕರಿತೀವಿ ಅಂದರೆ ಶೀತವಲಯದ ಪ್ರದೇಶಗಳು ಅಂತೇಳಿ ಕರಿತೀವಿ. ಇವು ಸೂರ್ಯನ ಕಿರಣಗಳು ಇಲ್ಲಿ ತಾಕೋದಿಲ್ಲ. ಯಾಕಂದರೆ ಜಿಯಾಡಾಕಾರದಲ್ಲಿದೆ ಅಂತ ಹೇಳಿದ್ನಲ್ಲ,
ಭೂಮಿಯ ಕಿರಣಗಳು ನೇರವಾಗಿ ಮತ್ತು ಓರೆಯಾಗಿ ಎರಡೂ ಕೂಡ ತಲುಪೋದಿಲ್ಲ. ಹಾಗಾಗಿ ಸೂರ್ಯನ ಕಿರಣಗಳು ತಾಕದೇ ಇರೋದ್ರಿಂದ ಉಷ್ಣ ಅಲ್ಲಿ ಪ್ರವೇಶ ಆಗಲಾರದೇ ಇರುವ ಕಾರಣಕ್ಕಾಗಿ ಮತ್ತು ಭೂಮಿಯ ಗುರುತ್ವಾಕರ್ಷಣೆಯ ಬಲದಿಂದ ತಿರುಗ್ತಾ ಇರೋ ಕಾರಣಕ್ಕಾಗಿ ಇಲ್ಲಿ ನನಗೆ ಹೀಟ್ ಅಂತಕ್ಕಂಥದ್ದು ಸಿಗೋದಿಲ್ಲ, ಅಲ್ಲಿ ಶೀತವಾಗಿರತಕ್ಕಂಥದ್ದು. ಇಷ್ಟೇನಿದೆ ನೋಡ್ತಾ ಹೋಗೋಣ. ಮತ್ತೊಂದು ವಿಶೇಷ ಮಾಹಿತಿ ನಿಮಗೆ ಕಾಣ್ತಿದೆ, ಭೂಮಿ ಚಿತ್ರ ಕಾಣಿಸ್ತಿದೆ. ಓಕೆ, ಭೂಮಿಯ ಮೇಲೆ ಎರಡು ಧ್ರುವಗಳನ್ನು ಸೇರಿಸುವಂತಹ ಕಾಲ್ಪನಿಕ ರೇಖೆಗಳು, ಅವಾಗ ಹೇಳಿದೆ ರೇಖಾಂಶ ಅಂತೇಳಿ ಕರಿತೀವಿ, ಇದು ಮತ್ತೆ ಎರಡೇ ಸರಿ ಬಂದಿದೆ. ಓಕೆ, ಇವುಗಳು ಸಮಭಾಜಕ ರೇಖೆಗೆ ಲಂಬವಾಗಿರ್ತದೆ. ಸಮಭಾಜಕ ರೇಖೆ ಇರುತ್ತಲ್ಲ, ಇದಕ್ಕೆ ಲಂಬವಾಗಿರ್ತಕ್ಕಂಥದ್ದು ಅಂತ, ಇದ್ರ ಜೊತೆಗಿರ್ತವೆ ಅಂತ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ಸಮಭಾಜಕ ವೃತ್ತ 0 ಡಿಗ್ರಿ ಅಂತ ಹೇಳಿದ್ನಲ್ಲ, ಇದನ್ನು ಪ್ರಧಾನ ರೇಖಾಂಶ ವೃತ್ತ ಅಂತ ಕರೀತಾರೆ. ಗಮನಿಸಬೇಕಾಗಿರ್ತಕ್ಕಂಥ ಈ ರೇಖಾಂಶವು ಲಂಡನ್ನ ಗ್ರೀನ್ವಿಚ್, ಇದು ಬಹಳ ಸರಿ ಕೇಳಿದ್ದೇನೆ ಸ್ನೇಹಿತರೆ, ನೆನಪಿಟ್ಟು. ಲಂಡನ್ನ ಗ್ರೀನ್ವಿಚ್ ನಲ್ಲಿರುವ ಬ್ರಿಟಿಷ್ ರಾಯಲ್ ಹವಾಮಾನ ವೀಕ್ಷಣಾಲಯದ ಮೂಲಕ ಹಾದು ಹೋಗುತ್ತದೆ. ಹಾಗಾಗಿ ಇದನ್ನ ಗ್ರೀನ್ವಿಚ್ ರೇಖೆ ಅಂತಲೂ ಕರೀತಾರೆ. ಗಮನಿಸಬೇಕಾಗಿರ್ತಕ್ಕಂಥ ಅಂಶ, ತುಂಬಾ ಸರಿ ಪ್ರಶ್ನೆ ಬಂದೋಗಿದೆ ಇದು. ಗ್ರೀನ್ವಿಚ್ ರೇಖೆಯು ಎಲ್ಲಿ ಕಂಡು ಬರುತ್ತದೆ ಅಂತ ಒಂದ್ಸರಿ ಪ್ರಶ್ನೆ ಕೇಳಿದ್ದೇನೆ. ಇದು ಬ್ರಿಟಿಷ್ನ ರಾಯಲ್ ಹವಾಮಾನದ, ಅಂದರೆ ಬ್ರಿಟಿಷರ ಈ ಒಂದು ಪ್ರದೇಶವಾಗಿರ್ತಕ್ಕಂತಹ ಗ್ರೀನ್ವಿಚ್ ಅಂತಕ್ಕಂತಹ ಪ್ರದೇಶದ ಮೂಲಕ ಹಾದು ಹೋಗುತ್ತೆ. ಹಾಗೆ ಇದನ್ನು ಗ್ರೀನ್ವಿಚ್ ರೇಖೆ ಅಂತ ಕೂಡ ಕರೀತಾರೆ. ಇದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಓಕೆ, ನೆಕ್ಸ್ಟ್, ಇದು ಅಂತಾರಾಷ್ಟ್ರೀಯ ಕಾಲಮಾನವನ್ನು ತಿಳಿಸುವಂತಹ ರೇಖೆಯಾಗಿದೆ. ಇದು ಗಮನಿಸಬೇಕಾಗಿರ್ತಕ್ಕಂಥ ಮತ್ತೊಂದು ಅಂಶ. ಗ್ರೀನ್ವಿಚ್ ರೇಖೆ ಎಂದು ಕೂಡ ಇದನ್ನು ಕರೀತಾರೆ, ಹೇಳಿದ್ದೀನಿ. ಓಕೆ, ಒಂದು ರೇಖಾಂಶ ಮತ್ತೊಂದು ರೇಖಾಂಶಕ್ಕೆ ಇರುವ ದೂರ 111 ಕಿಲೋಮೀಟರ್ ಅಥವಾ 68.9 ಮೈಲುಗಳು ಅಂತಕ್ಕಂಥದ್ದನ್ನು ಗಮನಿಸಬೇಕಾಗಿರ್ತಕ್ಕಂಥದ್ದು. ಓಕೆ, ಅದಾದ ನಂತರ ಭಾರತದ ಕಾಲಮಾನ. ಓಕೆ, ನಮಗೂ ಮತ್ತು ಭಾರತೀಯ ಬೇರೆ ಬೇರೆ ರಾಷ್ಟ್ರಕ್ಕೆ ಇರ್ತಕ್ಕಂತಹ ಕಾಲಮಾನ ಎಷ್ಟಿದೆ, ನಾವು ಮತ್ತು ಜಗತ್ತು ಎಷ್ಟು ಟೈಮ್ ಡಿಸ್ಟೆನ್ಸಲ್ಲಿ ಬದುಕ್ತಾ ಇದ್ದೀವಿ ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ಇದೆ, ಭಾರತ ಕಾಲಮಾನ ನಿಗದಿಪಡಿಸುವ ರೇಖಾಂಶ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. 82.5 ನೆನಪಿಟ್ಬಿಟ್ರಿ, 82.5 ಡಿಗ್ರಿ. ಇದು ತುಂಬಾ ಸರಿ ಕನ್ಫ್ಯೂಸ್ ಆಗಿದೆ ಸ್ನೇಹಿತರೆ. 82 ಡಿಗ್ರಿ ಗೊತ್ತಿರುತ್ತೆ, ಇದು ಇದೆಯಲ್ಲ ಪಾಯಿಂಟ್, ಇದು ಹಿಂದೆ ಇದೆಯಲ್ಲ, ಇದು ಪಾಯಿಂಟ್ ಬಹಳ ಮುಖ್ಯವಾಗಿರುತ್ತೆ. ಪೂರ್ವ ರೇಖಾಂಶ, ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ. 82 ಡಿಗ್ರಿ ಎಲ್ಲರಿಗೂ ಗೊತ್ತಿರುವಂಥದ್ದೇ, ಆದರೆ ಪೂರ್ವನ, ಪಶ್ಚಿಮನ, ದಕ್ಷಿಣದ ಯಾವುದು ಅಂತ ಕೇಳ್ತಾನೆ. ಸೊ ಗಮನಿಸಬೇಕು, 82.5 ಡಿಗ್ರಿ ಪೂರ್ವ ರೇಖಾಂಶ. ಈ ರೇಖಾಂಶವು ಭಾರತದ ಉತ್ತರ ಪ್ರದೇಶದ ಅಲಹಾಬಾದ್, ಮೊನ್ನೆ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೀತಲ್ಲ ಆ ಪ್ರದೇಶ, ಪ್ರಯಾಗ್ರಾಜ್ನ ಮೂಲಕ ಹಾದು ಹೋಗುತ್ತದೆ. ಪ್ರಶ್ನೆ ಏನು ಕೇಳ್ತಾನೆ, 82.5 ಡಿಗ್ರಿ ಪೂರ್ವ ರೇಖಾಂಶವು ಈ ಕೆಳಗಿನ ಯಾವ ಪ್ರದೇಶದ ಮೂಲಕ ಹಾದು ಹೋಗುತ್ತದೆ? ಉತ್ತರ ಪ್ರದೇಶದ ಅಲಹಾಬಾದ್ ಕೊಟ್ಟರೂ ಸರಿ, ಅಥವಾ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಕೊಟ್ಟರೂ ಸರಿ. ಗಮನಿಸಬೇಕಾಗಿರ್ತಕ್ಕಂಥ ಅಂಶ, 82.5 ಡಿಗ್ರಿ ಪೂರ್ವ ರೇಖಾಂಶವು ಈ ಕೆಳಗಿನ ಯಾವ ಪ್ರದೇಶದ ಮೂಲಕ ಹಾದು ಹೋಗುತ್ತದೆ ಅಂತ ಹೇಳಿದ್ರೆ, ನಮ್ಮ ಭಾರತದ ಉತ್ತರ ಪ್ರದೇಶದ ಅಲಹಾಬಾದ್ ಅಥವಾ ಪ್ರಯಾಗ್ರಾಜ್ನ ಮೂಲಕ ಕೂಡ ಹಾದು ಹೋಗುವಂಥದ್ದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಭಾರತ ಕಾಲಮಾನ ಅಂತಾರಾಷ್ಟ್ರೀಯ ಕಾಲಮಾನಕ್ಕಿಂತ 5.5 ಗಂಟೆ. ಓಕೆ, 5.5 ಗಂಟೆ ನಾವು ಮುಂದಿರುತ್ತೇವೆ. ಓಕೆ, ನಾವು ಮುಂದಿರ್ತೀವಿ ಅಂತ ಹೇಳಿದ್ರೆ ಅರ್ಥ ಏನಂತ ಹೇಳಿದ್ರೆ, ಅವರ ಕಾಲಮಾನಕ್ಕೂ ನಮ್ಮ ಕಾಲಮಾನಕ್ಕೂ 5.5 ಗಂಟೆ ಡಿಫ್ರೆನ್ಸ್ ಇದೆ. ಯಾಕೆಂದರೆ ಭೂಮಿಯ ತಿರುವಿಕೆಯ ಕಾರಣದಿಂದ, ಆ ಕಾರಣದಿಂದ ನಾವು ಮುಂದಿದ್ದೀವಿ ಅನ್ನಿಸ್ತದೆ, ಅವರು ಹಿಂದಿದ್ದೀವಿ ಅನಿಸ್ತದೆ. ನಮ್ಮ ಕಾಲ್ಪನಿಕವಾಗಿರ್ತಕ್ಕಂಥ ವ್ಯವಸ್ಥೆಯೊಳಗೆ. ಓಕೆ, ಹಂಗಂತೇಳಿ ಅವ್ರ ಹಿಂದೆ ನಾವು ಮುಂದೆ ಅಂತಕ್ಕಂಥ ಭಾವನೆ ಇಲ್ಲ. ನಮ್ಮ ಭೂಮಿಯ ಗ್ರಾವಿಟೇಷನ್ ಪವರಿಂದ ತಿರುಗ್ತಾ ಇದೆಯಲ್ಲ, ಸುತ್ತಬೇಕಾದ್ರೆ ಕಾಲಮಾನದ ಗಣನೆಯೊಳಗೆ ನಾವು 5.5 ಗಂಟೆ ಮುಂದಿದ್ದೇವೆ ಅಂತ ಭಾಸವಾಗುತ್ತದೆ. ಪ್ರತಿ ರೇಖಾಂಶವು ಓಕೆ, ಪ್ರತಿ 15 ರೇಖಾಂಶಗಳಿಗೆ 1 ಗಂಟೆ. ಪ್ರಶ್ನೆ ಕೇಳಿದ್ದಾನೆ, 1 ಗಂಟೆ ಎಷ್ಟು ರೇಖಾಂಶಗಳಿಗೆ ಅಂತ ಪ್ರಶ್ನೆ ಕೇಳಿದ್ದಾನೆ. 15 ರೇಖಾಂಶಗಳಿಗೆ ಅಥವಾ 60 ನಿಮಿಷ. 1 ಗಂಟೆ ಇಟ್ ಮೀನ್ಸ್ 60 ನಿಮಿಷ. ಓಕೆ, 60 ಮಿನಿಟ್ಸ್ ಅಂತ ನೆನಪಿಟ್ಕೋಬೇಕು, 1 ಅವರ್. ಓಕೆ, 15 ರೇಖಾಂಶಗಳಿಗೆ 1 ಗಂಟೆ. ಅಂದರೆ ಭೂಮಿ 15 ರೇಖಾಂಶಗಳ ಮೂಲಕ ಸೂರ್ಯನ ಕಿರಣ ಹಾದು ಹೋಗಿ ತಿರುಗ್ತು ಅಥವಾ ಸುತ್ತಿತು ಅಥವಾ ಮೂವ್ ಆಯಿತು ಅಂತ ಹೇಳಿದ್ರೆ 1 ಗಂಟೆ ನಮ್ಮ ಕಾಲಮಾನ ಸಮಯ ಕಳೀತು ಅಂತ. ಓಕೆ ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಇನ್ನ ವಿವರಣೆಯನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಇನ್ನು ವಿಶೇಷವಾಗಿರ್ತಕ್ಕಂತಹ ಮಾಹಿತಿ ಇದರಲ್ಲಿದೆ. ಕಂಟಿನ್ಯೂ ಆಗಿ ಮತ್ತೊಂದು ಕ್ಲಾಸ್ನ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿನ ಮುಗಿಸೋಣ. ಮುಂದಿನ ತರಗತಿನ ಮತ್ತೆ ಪ್ರಾರಂಭಿಸೋಣ. ಎಲ್ರಿಗೂ ಕೂಡ ಧನ್ಯವಾದಗಳು. ಶುಭ ದಿನ.